Hello students, today we are discussing about session 2 of unit 1 statistical data collections and types. Okay, so that is related to statistics and analytics lab practice. So today we are discussing about session 2 here. So what are the contents we are discussing in this session? ಇವತ್ತಿನ ಸೆಷನ್ ಅಲ್ಲಿ ನಾವೇನೇನ್ ಡಿಸ್ಕಸ್ ಮಾಡ್ತಾ ಇದೀವಿ ಅಂದ್ರೆ ಇಂಟ್ರೊಡಕ್ಷನ್ ಟು ಗೂಗಲ್ ಫಾರ್ಮ್ಸ್, Google Form users, how to use Google Form, experiment to transform handwritten questionnaire into a Google Form. So, ಮೊದಲನೇ session ಅಲ್ಲಿ ನಾವು we have given experiment. We have discussed about what is data, what are the different data collection methods, how can we collect data. Then one experiment we have discussed that to write 25 questions, closed-ended questions on a well-defined subject. Okay, so we have given one well-defined subject and nimge kottidvi. Adra basis mele 25 questions na frame madlikke helidvi. Those are close-ended questions, means it may be yes or no, or it may be true or false, or it may be good, satisfactory, excellent, like that. Finally, we have to give choice. ಅವ್ರಿಗೆ ಆನ್ಸರ್ ಬರೀಲಿಕ್ಕೆ ಅವಕಾಶ ಇರಲ್ಲ. ವಿ ಹ್ಯಾವ್ ಟು ಗಿವ್ ಚಾಯ್ಸ್. ಆ ಚಾಯ್ಸ್ ಅಲ್ಲಿ ಯಾವ್ದಾದ್ರು ಒಂದನ್ನ ಅವರು ಸೆಲೆಕ್ಟ್ ಮಾಡಬೇಕು. ದೇ ಆರ್ ಕಾಲ್ಡ್ ಆಸ್ ಕ್ಲೋಸ್ ಎಂಡೆಡ್ ಕ್ವಶನ್ಸ್. ಓಕೆ, ಹೋಪ್ಫುಲಿ ಐ ಎಕ್ಸ್ಪೆಕ್ಟ್ ಆಲ್ ಆಫ್ ಯು ಹ್ಯಾವ್ ಡನ್ ದಟ್ ಒನ್. ಎಲ್ಲರೂ 25 ಕ್ವಶನ್ಸ್ ಬರ್ದಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇನ್ ದಿಸ್ ಸೆಷನ್ ವಿ ವಿಲ್ ಜಸ್ಟ್ ಶೋ ಯು ಹೌ ಟು ಯೂಸ್ ಗೂಗಲ್ ಫಾರ್ಮ್ಸ್. ಗೂಗಲ್ ಫಾರ್ಮ್ಸ್ ಯೂಸ್ ಮಾಡೋದು ಹೇಗೆ, ದೆನ್ ಅದರಲ್ಲಿ ಈ ಕ್ವಶನ್ಸ್ ಏನ್ ಬರ್ದಿದಿರಲ್ಲ 25 ಕ್ವಶನ್ಸ್, ಅದನ್ನ ಹೇಗೆ ಗೂಗಲ್ ಫಾರ್ಮ್ ಗೆ ಹಾಕೋದು, ಗೂಗಲ್ ಫಾರ್ಮ್ ಗೆ ಟ್ರಾನ್ಸ್ಫಾರ್ಮ್ ಮಾಡೋದು, ಸೊ ದಟ್ ಟು ಮೇಕ್ ಎ ಕ್ವಿಜ್ ಸರ್ವೆ ಆತರ ಮಾಡ್ಲಿಕ್ಕೆ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಕೂಡ ನಾನು ಈ ಸೆಷನ್ ಅಲ್ಲಿ ತೋರಿಸ್ತೇನೆ. ಓಕೆ, ಸೊ ವಾಟ್ ಈಸ್ ಗೂಗಲ್ ಫಾರ್ಮ್ಸ್? ಸೊ ನಿಮ್ಗೆಲ್ರಿಗೂ ಆಲ್ಮೋಸ್ಟ್ ತುಂಬಾ ಪರಿಚಯ ಇರುತ್ತೆ ಗೂಗಲ್ ಫಾರ್ಮ್ಸ್ ಅಂತ ಹೇಳಿ. ಈಗ ಪ್ರತಿಯೊಂದಕ್ಕೂ ಕೂಡ ಏನಾದ್ರೂ ಸರ್ವೆ ಮಾಡ್ಲಿ, ಏನಾದ್ರೂ ಡೇಟಾ ಕಲೆಕ್ಟ್ ಮಾಡ್ಲಿ, ಏನದಕ್ಕಾದ್ರೂ ಆಗ್ಲಿ, ಪ್ರತಿಯೊಂದಕ್ಕೂ ಈಗ ಆನ್ಲೈನ್ ಆಗಿರೋದ್ರಿಂದ ಪ್ರತಿಯೊಂದಕ್ಕೂ ಗೂಗಲ್ ಫಾರ್ಮ್ ಕಳಿಸ್ತಾರೆ. ಆ ಗೂಗಲ್ ಫಾರ್ಮ್ ತುಂಬಾ ಜನ ಆಲ್ಮೋಸ್ಟ್ ಫಿಲ್ ಮಾಡಿದೀರಾ. ನಿಮ್ಮ ಹೆಸರು, ನಿಮ್ಮ ಏನೋ ಮೊಬೈಲ್ ನಂಬರ್, ಮೇಲ್ ಐಡಿ, ಯಾವ ಕಾಲೇಜಲ್ಲಿ ಓದ್ತಾ ಇದ್ದೀರಾ, ಯಾವ ಬ್ರಾಂಚ್ ಅಲ್ಲಿ ಓದ್ತಾ ಇದ್ದೀರಾ, ನಿಮ್ಮ ರಿಜಿಸ್ಟರ್ ನಂಬರ್, ಅವೆಲ್ಲ ಅದನ್ನು ತಗೊಂಡು ಕೆಳಗಡೆ ಇನ್ನೊಂದು 5-6 ಕ್ವಶನ್ಸ್ ಕೇಳಿರ್ತಾರೆ. ಏನೇನೋ ಯಾವ ಡೇಟಾ ಬೇಕೋ ಅದ್ರ ಬಗ್ಗೆ ಕೇಳ್ತಾ ಹೋಗಿರ್ತಾರೆ. ರೈಟ್? ಸೊ ದಟ್ ಇಸ್ ವಾಟ್ ವಿ ಕಾಲ್ ಗೂಗಲ್ ಫಾರ್ಮ್. ಆ ಗೂಗಲ್ ಫಾರ್ಮ್ ಅಂದ್ರೆ ಏನು? ಇಟ್ ಈಸ್ ಎ ಪಾರ್ಟ್ ಆಫ್ ಎ ಜಿ ಸೂಟ್, ಗೂಗಲ್ ಸೂಟ್ ಅಂತ ಹೇಳಿ. ಈಗೇನ್ ಗೂಗಲ್ ಏನಿದೆಯಲ್ಲ, ಗೂಗಲ್ ನಲ್ಲಿ ಅದೊಂದು ಪಾರ್ಟ್. ಗೂಗಲ್ ಆಪ್ಸ್ ಅಲ್ಲಿ ಗೂಗಲ್ ಫಾರ್ಮ್ಸ್ ಅಂತಕ್ಕಂಥದ್ದು ಒಂದು ಭಾಗ ಅದು. ಓಕೆ, ಯು ಹ್ಯಾವ್ ಜಿಮೇಲ್, ವಿ ಹ್ಯಾವ್ ಗೂಗಲ್ ಮೀಟ್. ಈಗ ನಾವು ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು ಗೂಗಲ್ ಮೀಟ್, ಸೊ ದಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಜಿ ಸೂಟ್. ವಿ ಹ್ಯಾವ್ ಜಿಮೇಲ್, ವಿ ಹ್ಯಾವ್ ಗೂಗಲ್ ಡ್ರೈವ್, ವಿ ಹ್ಯಾವ್ ಗೂಗಲ್ ಫೈಲ್ಸ್, ವಿ ಹ್ಯಾವ್ ಗೂಗಲ್ ಡಾಕ್ಸ್, ವಿ ಹ್ಯಾವ್ ಗೂಗಲ್ ಸ್ಲೈಡ್ಸ್. So many are there, Google Sheets. Okay, so ಇವೆಲ್ಲದು ಜಿ ಸೂಟ್ ಅಂತ ಹೇಳಿ, ದಟ್ ಈಸ್ ಕಾಲ್ಡ್ ಎಸ್ ಗೂಗಲ್ ಸೂಟ್. ಅದರಲ್ಲಿ ಇವೆಲ್ಲವೂ ಕೂಡ ಇರ್ತವೆ. ಓಕೆ, ಅದೊಂದು ಕಂಪ್ಲೀಟ್ ಆಫೀಸ್ ಸೆಟಪ್ ಇದ್ದಂಗೆ. ಅದರಲ್ಲಿ ಪ್ರತಿಯೊಂದು ಕೂಡ ಇದೆ, ಮೇಲ್ ಇಂದ ಹಿಡಿದು ವಾಯ್ಸ್ ಕಾಲ್, ಚಾಟ್ ಕಾಲ್, ಎವ್ರಿಥಿಂಗ್ ಇಸ್ ಇನ್ಕ್ಲೂಡೆಡ್. ಓಕೆ, ಸೊ ಗೂಗಲ್ ಫಾರ್ಮ್ ಇಸ್ ಆಲ್ಸೋ ಒನ್ ಆಫ್ ದೆಮ್. ಸೊ ಇಟ್ ಇಸ್ ಎ ಫ್ರೀ ಸರ್ವೆ ಟೂಲ್. ಸರ್ವೆ ಮಾಡ್ಲಿಕ್ಕೆ, ಕ್ವಿಜ್ ಮಾಡ್ಲಿಕ್ಕೆ, ಪ್ರತಿಯೊಂದಕ್ಕೂ ಕೂಡ we will use this Google Forms. And it is most versatile, ತುಂಬಾ ಯೂಸ್ ಮಾಡ್ತಾ ಇರ್ತಕ್ಕಂಥ ಟೂಲ್. ಈಗ ಅಟ್ ಪ್ರೆಸೆಂಟ್ ಏನಕ್ಕಾದ್ರಾಗ್ಲಿ, ಏನಾರ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಆನ್ಲೈನ್ ಅಂದ್ರೆ ಜಸ್ಟ್ ದೇ ವಿಲ್ ಮೇಕ್ ಗೂಗಲ್ ಫಾರ್ಮ್ ಅಂಡ್ ದೇ ವಿಲ್ ಸೆಂಡ್ ಇಟ್ ಥ್ರೂ ಮೇಲ್ ಆರ್ ವಾಟ್ಸ್ಆಪ್. ಆ ಲಿಂಕ್ ಅನ್ನ ಕಾಪಿ ಮಾಡಿ ವಾಟ್ಸ್ಆಪ್ ಅಲ್ಲೋ ಮೇಲ್ ಎಲ್ಲ ಕಳಿಸ್ತಾರೆ. ನೀವು ಓಪನ್ ಮಾಡ್ತೀರಾ, ನಿಮ್ ಡೀಟೇಲ್ಸ್ ಎಲ್ಲ ಫಿಲ್ ಮಾಡ್ತೀರಾ, ಸಬ್ಮಿಟ್ ಮಾಡಿದ್ರೆ ಆಟೋಮೆಟಿಕಲಿ ದಟ್ ವಿಲ್ ಗೆಟ್ ಡೇಟಾ ವಿಲ್ ಗೋಸ್ ಟು ದ ಕಲೆಕ್ಟಿಂಗ್ ಪರ್ಸನ್. ಯಾರು ಕಲೆಕ್ಟ್ ಮಾಡೋದಕ್ಕೆ ಅದನ್ನ ಮಾಡ್ತಾ ಇರ್ತಾರೋ ಅವ್ರಿಗದು ವಾಪಸ್ ಹೋಗ್ಬಿಡುತ್ತೆ ಅಷ್ಟೇ. ದಟ್ಸ್ ವೆರಿ ಸಿಂಪಲ್. ಈಗಿರ್ತಕ್ಕಂಥ ಆನ್ಲೈನ್ ಟ್ರೆಂಡ್ ಅಲ್ಲಿ ಮೋಸ್ಟ್ ಮ್ಯಾಕ್ಸಿಮಮ್ ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು ಗೂಗಲ್ ಫಾರ್ಮ್ಸ್. ಸೊ ಗೂಗಲ್ ಫಾರ್ಮ್ಸ್ ಆರ್ ಯೂಸ್ಡ್ ಟು ಕಲೆಕ್ಟ್ ಡೇಟಾ ಅಂಡ್ ಇನ್ಫಾರ್ಮೇಶನ್. ಗೂಗಲ್ ಫಾರ್ಮ್ಸ್ ಏನಕ್ಕೆ ಯೂಸ್ ಮಾಡ್ತೀವಿ? ಮ್ಯಾಕ್ಸಿಮಮ್ ಡೇಟಾನ ಅಥವಾ ಇನ್ಫಾರ್ಮೇಶನ್ ಗಳನ್ನ ಕಲೆಕ್ಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಓಕೆ, ಇದರಲ್ಲಿ ಮೇನ್ ಏನಪ್ಪಾ ಅಂದ್ರೆ, ಇದು ನಾವು ಒಬ್ಬೊಬ್ಬ ಪರ್ಸನ್ಗೆ ಸ್ಪೆಷಲ್ ಆಗಿ ನಾವು ಇಂಡಿವಿಜುವಲ್ ಆಗಿ ಕಳಿಸಬಹುದು. ಗ್ರೂಪ್ ಅಲ್ಲಿ ಕಳಿಸ್ಬೇಕು ಅಂತ ಏನಿಲ್ಲ. ಇಂಡಿವಿಜುವಲಿ ವಿ ಕ್ಯಾನ್ ಶೇರ್. ಅವ್ನ ಇಂಡಿವಿಜುವಲ್ ಆಗಿ ಅವರು ಅದನ್ನ ಅವನ ಮೇಲ್ ಐಡಿ ಹಾಕ್ತಾರೆ, ಆ ಒಂದು ಡೀಟೇಲ್ಸ್ ಗಳನ್ನ ಹಾಕ್ತಾರೆ. ಪರ್ಸನಲ್ ಆಗಿ ಅವರು ಅದನ್ನ
ಸಬ್ಮಿಟ್ ಕೂಡ ಮಾಡ್ತಾರೆ. ಓಕೆ, ಸೊ ಯು ಕ್ಯಾನ್ ಮೇಕ್ ಪರ್ಸನಲೈಸ್ಡ್ ಕ್ವಿಜ್ ಆರ್ ಸರ್ವೇಸ್ ಬೈ ಯೂಸಿಂಗ್ ಗೂಗಲ್ ಫಾರ್ಮ್ಸ್. ಆಲ್ಸೋ ಕ್ಯಾನ್ ಕನೆಕ್ಟ್ ದ ಇನ್ಫೋ ಟು ಎ ಸ್ಪ್ರೆಡ್ ಶೀಟ್ ಆನ್ ಶೀಟ್ಸ್ ಟು ಆಟೋಮೆಟಿಕಲಿ ರೆಕಾರ್ಡ್ ದ ಆನ್ಸರ್ಸ್. ನಾವೇನು ಆ ಕ್ವಿಜಸ್ ಸರ್ವೇಸ್ ಮಾಡ್ತೀವಲ್ಲ ಅವೆಲ್ಲದು ಕೂಡ ಏನಾಗುತ್ತೆ, ನಾವು ಸಬ್ಮಿಟ್ ಮಾಡಿದ ತಕ್ಷಣ ದಟ್ ವಿಲ್ ಗೋ ಟು ದ ಕಲೆಕ್ಟರ್. ಯಾರು ಡೇಟಾ ಕಲೆಕ್ಟ್ ಮಾಡ್ತಾ ಇದ್ದಾರೋ ಅವ್ರ ಹತ್ರ ಹೋಗುತ್ತೆ. ಅಲ್ಲಿ ಇಟ್ ವಿಲ್ ಏನು ಸೇವ್ ಇನ್ ದ ಫಾರ್ಮ್ ಆಫ್ ಸ್ಪ್ರೆಡ್ ಶೀಟ್ಸ್. ಅಂದ್ರೆ ನಾವೇನ್ ಎಕ್ಸೆಲ್ ಶೀಟ್ಸ್ ಅಂತ ಹೇಳ್ತೀವಲ್ಲ, ಅದು ಗೂಗಲ್ ಅಲ್ಲಿ ಗೂಗಲ್ ಶೀಟ್ಸ್ ಅಂತ ಇದೆ. ಗೂಗಲ್ ಶೀಟ್ಸ್ ಅಲ್ಲಿ ಅದು ಸೇವ್ ಆಗುತ್ತೆ. ಓಕೆ, ಅಂದ್ರೆ ಇಟ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ ಎಕ್ಸೆಲ್ ಓನ್ಲಿ. ಸ್ಪ್ರೆಡ್ ಶೀಟ್ ಅಲ್ಲೇ ಇರುತ್ತೆ. ಅದು ಗೂಗಲ್ ಶೀಟ್ಸ್ ಅಂತ ಅದಕ್ಕೆ ಸಪರೇಟ್ ಹೆಸರಿದೆ. ಓಕೆ, ಅಲ್ಲಿ ಸೇವ್ ಆಗುತ್ತೆ. ಅಲ್ಲಿ ಅವರು ಅದನ್ನ ತಗೊಂಡು ಅವ್ರಿಗೆ ಯಾವ ತರ ಬೇಕೋ ಆ ತರ ಡೇಟಾನ ಅವರು ಕ್ಲೀನ್ ಮಾಡ್ಕೊಳ್ಳೋದು, ರೆಡಿ ಮಾಡ್ಕೊಳ್ಳೋದು ಮಾಡ್ತಾರೆ, ಅನಲೈಸ್ ಮಾಡ್ತಾರೆ. ಓಕೆ, ಸೊ the spreadsheet that then populates with the responses from the quiz on survey in real time. ನಾವು ಇಲ್ಲಿ ಅಪ್ಲೈ ಮಾಡಿದ ತಕ್ಷಣ ಅಲ್ಲಿ ಬಂದ್ಬಿಡುತ್ತೆ. there is no time, ಜಾಸ್ತಿ ವೇಟ್ ಮಾಡೋ ಅವಶ್ಯಕತೆನೇ ಇಲ್ಲ. ನೀವು ಸಬ್ಮಿಟ್ ಹೊಡೆದ್ರೆ ಇಟ್ ಇಸ್ ಆಲ್ರೆಡಿ ರೆಕಾರ್ಡೆಡ್. ಸೊ there is nothing to wait for anything. ಓಕೆ, ಆ ಟೈಪ್ ಅಲ್ಲಿ ಟೈಮ್, ರಿಯಲ್ ಟೈಮ್ ಅಲ್ಲಿ ಯಾರ್ಯಾರು ಮಾಡ್ತಾ ಇರ್ತಾರೋ ಮಾಡ್ದಂಗೆ ಅದು ಅಲ್ಲಿ ತೋರಿಸ್ತಾ ಹೋಗ್ತಾ ಇರುತ್ತೆ, ಯಾರು ಕಲೆಕ್ಟ್ ಮಾಡ್ತಾರೋ ಅವ್ರಿಗೆ. ಸೊ Google Form is the one of the easiest ways to save data directly into spreadsheet. ನಾವು ಎಕ್ಸೆಲ್ ಫಾರ್ಮ್ ಹಾಕೊಂಡ್ಬಿಟ್ರೆ ಇಟ್ ಇಸ್ ವೆರಿ ಈಸಿಯರ್. ಅಲ್ಲಿ ಡೇಟಾ ಟ್ಯಾಬುಲೇಷನ್ ಮಾಡೋದು ಇರಬಹುದು, ಡೇಟಾ ಅನಲೈಸ್ ಮಾಡ್ಲಿಕ್ಕೆ ಇರಬಹುದು, ಪವರ್ ಗ್ರಾಫ್, ಪೈ ಗ್ರಾಫ್ ಎಲ್ಲದಕ್ಕೂ ಕೂಡ ಸ್ಪ್ರೆಡ್ ಶೀಟ್ ಇಸ್ ಎ ವೆರಿ ಈಸಿಯೆಸ್ಟ್ ಥಿಂಗ್. ಸೊ ನಾವಿಲ್ಲಿ ಕಲೆಕ್ಟ್ ಮಾಡ್ತಕ್ಕಂತ ಎಲ್ಲಾ ಡೇಟಾ ಸ್ಪ್ರೆಡ್ ಶೀಟ್ ಗೆ ಹೋಗ್ಬಿಡೋದ್ರಿಂದ ಇಟ್ ವಿಲ್ ಬಿ ವೆರಿ ಈಸಿ ಟು ಅನಲೈಸ್ ದ ಡೇಟಾ. Okay, ಹಾಗಾಗಿ it is the one of the best thing. Then it will collect RSVPs, start surveys or create quizzes for students with simple online form. ನಾವು ಕ್ವಿಜ್ ಮಾಡಿದ್ವಿ, ಹೋಪ್ಫುಲಿ ನಿಮ್ಗೆ ಗೊತ್ತಿಲ್ಲ, ಲಾಸ್ಟ್ ಫಸ್ಟ್ ಇಯರ್ ಇದ್ದವರಿಗೆ ಮ್ಯಾಥಮೆಟಿಕ್ಸ್, ಸೈನ್ಸ್ ಎಲ್ಲದೂ ಕೂಡ ನಾವು ಕ್ವಿಜ್ ಚಾಪ್ಟರ್ ವೈಸ್ ಕ್ವಿಜ್ ಮಾಡಿದ್ವಿ. ಸೊ ಸ್ಟೂಡೆಂಟ್ ಹ್ಯಾಸ್ ಸೋ ಮೆನಿ ಸ್ಟೂಡೆಂಟ್ಸ್ ಅಟೆಂಡೆಡ್ ದಟ್. ಇವನ್ ಅದರಲ್ಲೇ ಆನ್ಲೈನ್ ಸರ್ಟಿಫಿಕೇಟ್ ಮಾಡೋ ತರನು ಕೂಡ ನಾವು ಮಾಡಿದ್ವಿ. ಅವ್ರು ಪಾಸ್ ಆದ್ರೆ they will get online certificate, e-certificate bandittu. So that kind of so many things we can do by using Google Forms. Then you can share your form via email, direct link, social media and ask everyone to participate. ಈ ಒಂದು ಗೂಗಲ್ ಫಾರ್ಮ್ ನಾನು ಹೇಳಿದಾಗೆ ಡೈರೆಕ್ಟ್ ಆಗಿ ಅವ್ರ ಮೇಲ್ ಐಡಿಗಳು ಗೊತ್ತಿದ್ರೆ ಮೇಲ್ ಐಡಿಗಳು ಹಾಕಿ ಸೆಂಡ್ ಮಾಡಿದ್ರೆ ದಟ್ ಲಿಂಕ್ ವಿಲ್ ಡೈರೆಕ್ಟ್ಲಿ ಗೋಸ್ ಟು ದೇರ್ ಮೇಲ್ಸ್. ಅವರ ಮೇಲ್ ಗಳಿಗೆ ಲಿಂಕ್ ಹೋಗುತ್ತೆ. ಅವ್ರ ಮೇಲ್ ಅನ್ನ ಓಪನ್ ಮಾಡಿ, ಲಿಂಕ್ ಓಪನ್ ಮಾಡಿ ದೇ ಕ್ಯಾನ್ ಆನ್ಸರ್. ನಿಮಗೆ ಮೇಲ್ ಐಡಿ ಗೊತ್ತಿಲ್ಲ, ಯು ಹ್ಯಾವ್ ಅನದರ್ ಆಪ್ಷನ್, ಯು ಕ್ಯಾನ್ ಕಾಪಿ ದ ಲಿಂಕ್ ಅನ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ದೆನ್ ಅದನ್ನ ವಾಟ್ಸ್ಆಪ್, ಫೇಸ್ಬುಕ್ ಎಲ್ಲ ಕಡೆ ಹಾಕಿ ದೆನ್ ಯು ಕ್ಯಾನ್ ಆಸ್ಕ್ ಪೀಪಲ್ ಟು ಪಾರ್ಟಿಸಿಪೇಟ್, ರೆಸ್ಪಾಂಡ್ ಫಾರ್ ದಟ್ ಗೂಗಲ್ ಫಾರ್ಮ್. ಸೊ ಅದು ಕೂಡ ಆಪ್ಷನ್ ಇದೆ. ಮೇಲ್ ಅಲ್ಲಾದ್ರೂ ಕಳಿಸಬಹುದು, ಇಲ್ಲ ಡೈರೆಕ್ಟ್ ಲಿಂಕ್ ಅಲ್ಲಿ ಕೂಡ ಕಳಿಸಬಹುದು. ಓಕೆ, ಸೊ ಈ ಫಾರ್ಮ್ಸ್, ಗೂಗಲ್ ಫಾರ್ಮ್ ಇಸ್ ಎ ಆನ್ಲೈನ್ ಟೂಲ್. ಇದನ್ನ ನಾವು ಅಪ್ಲೈ ಮಾಡಬೇಕು ಅಂದ್ರೆ ಕಂಪಲ್ಸರಿ ವಿ ನೀಡ್ ಇಂಟರ್ನೆಟ್ ಇರಲೇಬೇಕು. ಇಂಟರ್ನೆಟ್ ಇಲ್ಲ ಅಂದ್ರೆ ವರ್ಕ್ ಆಗಲ್ಲ. ಅಂಡ್ ಆಲ್ಸೋ ಯು ಮಸ್ಟ್ ಬಿ ಒನ್ ಮೇಲ್ ಐಡಿ. ಆಲ್ಮೋಸ್ಟ್ ಮೇಲ್ ಐಡಿ ಒಂದೊಂದ್ಸರಿ ಕಂಪಲ್ಸರಿ ಇರುತ್ತೆ, ಒಂದೊಂದ್ಸರಿ ಇರಲ್ಲ. ಬಟ್ ಯು ನೀಡ್ ಮೇಲ್ ಐಡಿ ಫಾರ್ ದಿಸ್ ಒನ್, ಎಸ್ಪೆಷಲಿ ಜಿಮೇಲ್ ಐಡಿ. ದೆನ್ ಇಸ್ ಅನ್ ಆನ್ಲೈನ್ ಟೂಲ್. ಯು ಕ್ಯಾನ್ ಶೇರ್ ಅಂಡ್ ಕೊಲಾಬರೇಟ್ ವಿತ್ ಮಲ್ಟಿಪಲ್ ಪೀಪಲ್. ಈಗ ನೀವು ಗೂಗಲ್ ಫಾರ್ಮ್, ನಾನು ಗೂಗಲ್ ಫಾರ್ಮ್ ರೆಡಿ ಮಾಡಿದ ತಕ್ಷಣ ನಾನ್ ಮಾತ್ರ ನೋಡ್ಬಹುದು, ಬೇರೆ ಯಾರು ನೋಡ್ಲಿಕ್ಕೆ ಆಗಲ್ಲ ಅಂತ ಇಲ್ಲ. ನಾನು ಬೇರೆಯವ್ರಿಗೆ ನೋಡ್ಲಿಕ್ಕೆ ಅಕ್ಸೆಸ್ ಕೊಟ್ರೆ, ಇಫ್ ಐ ಗಿವ್ ಅಕ್ಸೆಸ್ ಟು ಮೋರ್ ಪರ್ಸನ್ಸ್, ಫಾರ್ ಎನ್ ಎಕ್ಸಾಂಪಲ್ ಐ ಆಮ್ ಟೇಕಿಂಗ್ ಕ್ಲಾಸ್, Lingra sir is taking also statistics class, and your HODs will take the class. So I want to share this Google form to them also. Even they can also see the form, they can also analyze. ಆತರ ಮಾಡ್ಬೇಕು ಅಂದಾಗ ಇಫ್ ಐ ಜಸ್ಟ್ ಕೊಲಾಬ್ರೇಟ್, ಅವ್ರಗಳ ಜೊತೆ ಅದನ್ನ ನಾನು ಶೇರ್ ಮಾಡ್ಕೊಂಡೆ ಅನ್ಕೊಳ್ಳಿ, ಅವ್ರ ಮೇಲ್ ಐಡಿ ಹಾಕಿ, ದಿಸ್ ಗೂಗಲ್ ಫಾರ್ಮ್ಸ್ ಕ್ಯಾನ್ ಬಿ ಎಡಿಟೆಡ್, ಅನಲೈಸ್ಡ್, ವ್ಯೂಡ್ ಬೈ ದಿಸ್ ಕೈಂಡ್ ಆಫ್ ಪೀಪಲ್ಸ್ ಅಂತ ಹೇಳಿ ಅವ್ರಗಳದ್ದು ಮೇಲ್ ಐಡಿ ಕೊಟ್ರೆ ಸಾಕು, ಅವರು ಕೂಡ ನಿಮ್ಮ ಗೂಗಲ್ ಫಾರ್ಮ್ ನ ನೋಡಬಹುದು, ಅವ್ರ ಅನಲೈಸ್ ಕೂಡ ಮಾಡಬಹುದು. ಸೊ ದಟ್ ಈಸ್ ವಾಟ್ ವಿ ಕಾಲ್ ಶೇರಿಂಗ್ ಅಂಡ್ ಕೊಲಾಬರೇಟಿಂಗ್ ವಿತ್ ಮಲ್ಟಿಪಲ್ ಪೀಪಲ್. ಸೊ ದೀಸ್ ಆರ್ ದ some things of Google form. Then what are the users? ಏನಕ್ಕೆ ಯೂಸ್ ಮಾಡ್ತೀವಿ? It is used to make survey, quiz, event registration sheets, etc. ಈಗ ನಾನು ಯಾವ್ದೋ ಒಂದು ಇವೆಂಟ್ ಗೆ ನಾನು ಅಪ್ಲಿಕೇಶನ್ ಹಾಕ್ಬೇಕು ಅನ್ಕೊಂಡಿರ್ತೀನಿ, ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಒಂದು ಗೂಗಲ್ ಫಾರ್ಮ್ ನ ಕಳಿಸ್ತಾರೆ. ನಮ್ಮ ಹೆಸರು, ಕಾಲೇಜ್ ನೇಮ್, ಯಾವ ಲೆಕ್ಚರರ್, ಯಾವ ಬ್ರಾಂಚ್ ಲೆಕ್ಚರರ್, ಓಕೆ, ಯಾವಾಗ ಜಾಯ್ನ್ ಆದ್ವಿ ಜಾಬಿಗೆ, ನಮ್ಮ ಡೇಟ್ ಆಫ್ ಬರ್ತ್ ಏನು, ನಿಮ್ಗೆ ಈ ಒಂದು ರಿಜಿಸ್ಟ್ರೇಷನ್ ಗೆ ಆಗ್ಲಿಕ್ಕೆ ನಿಮ್ಗೆ ಇಷ್ಟ ಇದೆಯಾ,
ಅವೆಲ್ಲ ಅದನ್ನ ಡೇಟ್ಗಳನ್ನ ಹಾಕಿ ನಮ್ಮ ಫೋನ್ ನಂಬರ್ ಮೇಲ್ ಐಡಿ ಹಾಕಿ ಸಬ್ಮಿಟ್ ಕೊಟ್ರೆ ಅದು ಅವ್ರಿಗೆ ಹೋಗುತ್ತೆ ಇವೆಂಟ್ ರಿಜಿಸ್ಟ್ರೇಷನ್ಗೆ. ಅದೇ ತರ ಒಂದು 200 ಜನ ಬೇಕಾಗಿರ್ತಾರೆ, 200 ಜನದ್ದು ಡೇಟಾ ಕಲೆಕ್ಟ್ ಮಾಡಿದ್ರೆ ಅಲ್ಲಿ ಅವ್ರಿಗೆ ಅದು ಸ್ಪ್ರೆಡ್ ಶೀಟ್ ಅಲ್ಲಿ ಬಂದ್ಬಿಡತ್ತೆ, ಗೂಗಲ್ ಶೀಟ್ಸ್ ಅಲ್ಲಿ. ಅದನ್ನ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ರೆ, ಸಾರ್ಟ್ ಮಾಡ್ಕೊಂಡ್ರೆ ABCD ಆರ್ಡರ್ ನೀಟಾಗಿ ಅವ್ರ ಹೆಸರು ಬರುತ್ತೆ, ಅವ್ರ ಫೋನ್ ನಂಬರ್ಸ್ ಬರುತ್ತೆ, ಅವ್ರದ್ದು ಮೇಲ್ ಐಡಿ ಬಂದ್ಬಿಡುತ್ತೆ. ಸೊ ಏನ್ ಬೇಕಾದ್ರೂ ಕಮ್ಯುನಿಕೇಶನ್ ಮಾಡಬಹುದು. ದಟ್ ವಿಲ್ ಬಿ ಎ ವೆರಿ ಈಸಿಯೆಸ್ಟ್ ಥಿಂಗ್. ಓಕೆ, ಸೊ ಯು ಕ್ಯಾನ್ ಕ್ರಿಯೇಟ್ ಸರ್ವೆ ಟು ಮೀಟ್ ಕರಿಕ್ಯುಲಮ್ ಅಬ್ಜೆಕ್ಟಿವ್ಸ್. ನಮ್ಮ ಒಂದು ಸಬ್ಜೆಕ್ಟ್, ಹೊಸ ಸಬ್ಜೆಕ್ಟ್ ಅಲ್ಲಿ ಏನಾದ್ರು ಚೇಂಜಸ್ ಇದೆಯಾ, ಬದಲಾವಣೆ ಇದೆಯಾ? ಈಗ ಬಂದಿದೆ ಸೆಕೆಂಡ್ ಇಯರ್ದು ಫೈನಲ್ ಇಯರ್ ಗೆ ಹೊಸ ಸಿಲೆಬಸ್ ಬಿಟ್ಟಿದ್ದಾರೆ. ಆ ಹೊಸ ಸಿಲೆಬಸ್ ಸೆಕೆಂಡ್ ಇಯರ್ ಗೆ ಬಿಟ್ಟಿದ್ದಾರೆ. ಆ ಸಿಲೆಬಸ್ ಅಲ್ಲಿ ನಿಮ್ಗೆ ಏನಾದ್ರೂ ಪಾಸಿಟಿವ್ ಆಗಿ ಏನಾದ್ರು ಥಿಂಗ್ಸ್ ಗೊತ್ತಾಗ್ತಿದ್ಯಾ, ಅದೇ ಯಾವ ತರ ಇದೆ, ಆ ತರ ಫೀಡ್ಬ್ಯಾಕ್ಸ್ ಕೊಡ್ಲಿಕ್ಕೆ ಅವರು ಒಂದು ಗೂಗಲ್ ಫಾರ್ಮ್ ಲಿಂಕ್ ಕೊಟ್ಟಿದ್ದಾರೆ. ಆ ಗೂಗಲ್ ಫಾರ್ಮ್ ಲಿಂಕ್ ಓಪನ್ ಮಾಡಿ ನಿಮಗೆ ಆ ಹೊಸ ಕರಿಕ್ಯುಲಮ್, ಈಗ ಸೆಕೆಂಡ್ ಇಯರ್ ಕರಿಕ್ಯುಲಮ್, ನೀವು ಸೆಕೆಂಡ್ ಇಯರ್ ಗೆ ಹೋಗ್ತಿರಲ್ಲ, ಆ ಹೊಸ ಸಿಲೆಬಸ್ ಅಲ್ಲಿದೆ, ಈಗ ಆಲ್ರೆಡಿ ರೆಡಿ ಮಾಡ್ತಾ ಇದ್ದಾರೆ. ಆ ಸಿಲೆಬಸ್ ನಿಮ್ಗೆ ಏನ್ ಅನಿಸ್ತಾ ಇದೆ ಅದಕ್ಕೆ ನೀವೇನ್ ಮಾಡಬಹುದು, ಯು ಕ್ಯಾನ್ ಗಿವ್ ಯುವರ್ ಫೀಡ್ಬ್ಯಾಕ್. ಓಕೆ, ಆ ಟೈಪ್ ಅಲ್ಲಿ ಕೂಡ ದೇ ವಿಲ್ ಯೂಸ್ ಗೂಗಲ್ ಫಾರ್ಮ್ಸ್. ಇಟ್ ಕ್ಯಾನ್ ಬಿ ಯೂಸ್ಡ್ ಟು ಆಸ್ಕ್ ವೇರಿಯಸ್ ಕೈಂಡ್ಸ್ ಆಫ್ ಕ್ವಶನ್ಸ್. ಬೇರೆ ಬೇರೆ ಕ್ವಶನ್ಸ್ ಕೇಳಬಹುದು. ಟೆಕ್ಸ್ಟ್, ಪ್ಯಾರಾಗ್ರಾಫ್ ಟೆಕ್ಸ್ಟ್, ಏನ್ ಬರೀ ಒಂದೊಂದು ಲೈನ್ ಆನ್ಸರ್ ಬರೀಬೇಕು ಅಂತನಾ ಇಲ್ಲ, ಯು ಕ್ಯಾನ್ ಮೇಕ್ ಪ್ಯಾರಾಗ್ರಾಫ್ ಆಲ್ಸೋ. ಪ್ಯಾರಾಗ್ರಾಫ್ ಬರೀಲಿಕ್ಕೆ ಆಪ್ಷನ್ ಕೂಡ ಇರುತ್ತೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬರಬಹುದು. ಚೆಕ್ ಬಾಕ್ಸಸ್, ಮಲ್ಟಿಪಲ್ ಚಾಯ್ಸ್ ಬೇರೆ, ಚೆಕ್ ಬಾಕ್ಸ್ ಬೇರೆ. ಮಲ್ಟಿಪಲ್ ಚಾಯ್ಸ್ ಅಂದ್ರೆ 4 ಆಪ್ಷನ್ಸ್ ಅಲ್ಲಿ ಯಾವ್ದಾದ್ರು ಒಂದು. ಚೆಕ್ ಬಾಕ್ಸ್ ಅಂದ್ರೆ ಅಲ್ಲೂ 4-5 ಚಾಯ್ಸ್ ಇರ್ತವೆ, ಆದ್ರೆ 4-5ರಲ್ಲಿ ಒಂದಕ್ಕಿಂತ ಜಾಸ್ತಿ ಸರಿ ಇರಬಹುದು. ಒಂದು ಸರಿ ಇರಬಹುದು ಆಪ್ಷನ್, 1+2 ಸರಿ ಇರಬಹುದು, 1, 2, 3 ಸರಿ ಇರಬಹುದು. ದೇರ್ ವಿ ಯೂಸ್ ಚೆಕ್ ಬಾಕ್ಸಸ್. ದೆನ್ ಚೂಸ್ ಫ್ರಮ್ ಎ ಲಿಸ್ಟ್. ಅಲ್ಲೇನ್ ಮಾಡ್ತೀವಿ, ಈಗ ನಮ್ಗೆ ಸುಮ್ನೆ ನಿಮ್ಗೆ ಆನ್ಸರ್ ಬರೆಯ ಕೊಟ್ಬಿಟ್ರೆ ಏನೇನೋ ಬರೀತಿರ್ತೀರಾ. ಕಾಲೇಜ್ ನೇಮ್ ಕೊಟ್ರೆ ಒಬ್ರು GPT ಹರಪನಹಳ್ಳಿ ಅಂತ ಬರೀತೀರಾ, ಇನ್ನೊಬ್ರು ಗವರ್ಮೆಂಟ್ ಪಾಲಿಟೆಕ್ನಿಕ್ ಹರಪನಹಳ್ಳಿ ಅಂತ ಬರೀತೀರಾ, ಇನ್ನೊಬ್ರು ಬರೀ GOVT POLI ಹರಪನಹಳ್ಳಿ ಅಂತ ಬರೀತೀರಾ, ಈ ಟೈಪ್ ಅಲ್ಲಿ. ಸೊ ಅಲ್ಲಿ ಮಿಸ್ಕಮ್ಯುನಿಕೇಶನ್ ಆಗತ್ತೆ, ಸರಿ ಅನ್ಸಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ, ಲಿಸ್ಟ್ ಕೊಟ್ಬಿಡ್ತೀವಿ. ನಮ್ ಕಾಲೇಜ್ ನೀಟ್ 173 ಗವರ್ಮೆಂಟ್ ಪಾಲಿಟೆಕ್ನಿಕ್ ಹರಪನಹಳ್ಳಿ ಅಂತ. ಅಲ್ಲಿ ನೀವು ಅಲ್ಲಿ ಕ್ಲಿಕ್ ಮಾಡಿದ್ರೆ ಆ ಲಿಸ್ಟ್ ಬರುತ್ತೆ. ಆ ಲಿಸ್ಟ್ ಅಲ್ಲಿ ಚೂಸ್ ಮಾಡಬೇಕು. ಅದು ಕ್ಲಿಕ್ ಮಾಡಿದ್ರೆ ಇಟ್ ವಿಲ್ ಬಿ ಸೆಲೆಕ್ಟೆಡ್. ಸೊ ದಟ್ ಈಸ್ ವಾಟ್ ವಿ ಕಾಲ್ ಚೂಸ್ ಫ್ರಮ್ ಎ ಲಿಸ್ಟ್. ದೆನ್ ಸ್ಕೇಲ್, ಅಲ್ಲಿ ಸ್ಕೇಲ್, ಈಗ ನಾನು ಪಾಠ ಮಾಡ್ತಾ ಇದ್ದೀನಿ, ನಾನು ಪಾಠ ಮಾಡ್ತಾ ಇರೋದು ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ಇಸ್ ಇಟ್ ಓಕೆ ಆರ್ ಇಸ್ ಇಟ್ ಗುಡ್, ಇಸ್ ಇಟ್ ಎಕ್ಸಲೆಂಟ್, ಲೈಕ್ ದಟ್. ಅದನ್ನ ಸ್ಕೇಲಿಂಗ್ ಅಲ್ಲಿ 1, 2, 3, 4, 5 ಸ್ಕೇಲಿಂಗ್ ಅಲ್ಲಿ ವಿ ಕ್ಯಾನ್ ಆಲ್ಸೋ ರೆಸ್ಪಾಂಡ್ ಫಾರ್ ದಟ್ ಒನ್. ಆಯ್ತಲ್ಲ? ದೆನ್ ಗ್ರಿಡ್ ಫಾರ್ಮೇಶನ್ ABCD, ಈ ಟೈಪ್ ಅಲ್ಲಿ ABCD ಗ್ರಿಡ್ ಫಾರ್ಮೇಶನ್ ಕೂಡ ವಿ ಕ್ಯಾನ್ ಡೂ ದ ಥಿಂಗ್ಸ್. ಓಕೆ, ಸೊ ವಾಟ್ ಆರ್ ದ ಥಿಂಗ್ಸ್ ಯು ಕ್ಯಾನ್ ಮೇಕ್? ಕ್ವಶನ್ಸ್ ಯಾವ ತರ ಬರುತ್ತೆ ಅಂದ್ರೆ ಪೂರ್ತಿ ಟೆಕ್ಸ್ಟ್, ಒಂದೊಂದು ಪ್ಯಾರಾಗ್ರಾಫ್ ಟೆಕ್ಸ್ಟ್ ಬರೆಯೋ ತರನು ನಾವು ಕೊಡಬಹುದು, ಮಲ್ಟಿಪಲ್ ಚಾಯ್ಸ್ ಕೊಡಬಹುದು, ಚೆಕ್ ಬಾಕ್ಸಸ್ ಕೊಡಬಹುದು, ಚೂಸ್ ಫ್ರಮ್ ಎ ಲಿಸ್ಟ್ ಕೊಡಬಹುದು, ಸ್ಕೇಲ್, ಗ್ರೇಡ್ ಅಂಡ್ ಡೇಟ್ ಅಂಡ್ ಟೈಮ್ ಕೂಡ ಕೊಡಬಹುದು. ಓಕೆ, ಸೊ ಯಾವ ಡೇಟ್ ಯಾವ ಟೈಮ್ ಅನ್ನೋದನ್ನು ಕೂಡ ಆಲ್ ದೀಸ್ ಟೈಪ್ಸ್ ಆಫ್ ಕ್ವಶನ್ಸ್ ಕ್ಯಾನ್ ಬಿ ಇನ್ಸರ್ಟೆಡ್ ಇನ್ ಗೂಗಲ್ ಇದೆ. ಸೊ ನಿಮ್ಮ ಜಿಮೇಲ್ ಅಕೌಂಟ್ಗೆ ನೀವು ಲಾಗಿನ್ ಆಗ್ಬೇಕು. ದಟ್ ಇಸ್ ಗೂಗಲ್ ಅಕೌಂಟ್. Gmail means that is the Gmail ID. Gmail ID ಅನ್ನ ಯೂಸ್ ಮಾಡಿ you have to log in for your account. Then click on Google Apps and click on Google Forms. First Google Apps ಮೇಲೆ ಕ್ಲಿಕ್ ಮಾಡಬೇಕು. ಅದಾದ್ಮೇಲೆ ಅಲ್ಲಿ Google Forms ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಬೇಕು. I will show the demo of this one. ಹೇಗೆ ಯೂಸ್ ಮಾಡೋದು ಅನ್ನೋದು ತೋರಿಸ್ತೀನಿ. Just you know the theory first. Okay, to create your first form, click on the multicolored plus sign in the bottom right corner. First ನೀವು ಗೂಗಲ್ ಅಕೌಂಟ್ ಗೆ ಲಾಗಿನ್ ಆಗಬೇಕು. ಅದಾದ್ಮೇಲೆ ಅಲ್ಲಿ ರೈಟ್ ಸೈಡ್ ಅಲ್ಲಿ 9 ಡಾಟ್ಸ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಅಲ್ಲಿ ಅಪ್ಲಿಕೇಶನ್ಸ್ ಓಪನ್ ಆಗುತ್ತೆ. ಗೂಗಲ್ ಅಪ್ಲಿಕೇಶನ್ಸ್ ಅಲ್ಲಿ ಗೂಗಲ್ ಫಾರ್ಮ್ಸ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ದೆನ್ ಈ ಒಂದು ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ಇಫ್ ಯು ಕ್ಲಿಕ್ ದಿಸ್ ಪ್ಲಸ್ ಸೈನ್, ಈ ಬಾಟಮ್ ರೈಟ್ ಕಾರ್ನರ್ ಅಲ್ಲಿ ಈ ಪ್ಲಸ್ ಸೈನ್ ಇರುತ್ತೆ, ಇದನ್ನ ಕ್ಲಿಕ್ ಮಾಡಿದ್ರೆ ಅವಾಗ ನ್ಯೂ ಫಾರ್ಮ್ ಓಪನ್ ಆಗುತ್ತೆ. ಓಕೆ, ದೆನ್ ಗೂಗಲ್ ಫಾರ್ಮ್ ಲೆಟ್ಸ್ ಯು ಕಸ್ಟಮೈಸ್ ದ ಥೀಮ್ ಅಂಡ್ ಹೆಲ್ಪ್ ಇಟ್ ಸ್ಟ್ಯಾಂಡ್ ಔಟ್ ಬೈ ಆಡಿಂಗ್ ಆನ್ ಇಮೇಜ್, ಕಲರ್ ಅಂಡ್ ಫಾಂಟ್ ಸ್ಟೈಲ್. ಸೊ ಗೂಗಲ್ ಫಾರ್ಮ್ಸ್ ಅಲ್ಲಿ ನಾವು ಆ ಪ್ಲಸ್ ಅನ್ನ ಹೊಡೆದಾಗ ಹೊಸ ಫಾರ್ಮ್ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ನೀವು ಏನ್ ಟೈಟಲ್ ಕೊಡಬೇಕು, ಯು ಕ್ಯಾನ್ ಮೇಕ್ ದ ಟೈಟಲ್. ದೆನ್ ಏನ್ ಥೀಮ್, ಬ್ಯಾಕ್ ಗ್ರೌಂಡ್ ಕಲರ್ ಥೀಮ್ ಇರಬಹುದು,
ಥೀಮ್ ಚೇಂಜ್ ಮಾಡ್ಕೋಬಹುದು. ದೆನ್ ಅಲ್ಲಿ ಫೋಟೋ ಹಾಕ್ಬೇಕು, ನಿಮ್ಗೆ ಏನಾದ್ರು ಒಂದು ಫೋಟೋ ಹಾಕ್ಬೇಕು, ಇಮೇಜಸ್ ಹಾಕ್ಬೇಕು ಅಂದ್ರೆ ಯು ಕ್ಯಾನ್ ಆಲ್ಸೋ ಆಡ್ image. You can change the color, you can change the font style, whatever the things you can make here. Okay, then click on artist palette. ಇಲ್ಲಿರುತ್ತೆ ಆಯ್ತಾ, ಇಲ್ಲಿದೆ ನೋಡಿ, ಇದು ಆರ್ಟಿಸ್ಟ್ ಪ್ಯಾಲೆಟ್ ಅಂತ ಹೇಳಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಈ ತರ ಸ್ಕ್ರೀನ್ ಬರುತ್ತೆ, ಥೀಮ್ ಆಪ್ಷನ್ಸ್ ಅಂತ ಹೇಳಿ. ಇಲ್ಲಿ ಥೀಮ್ ಅಂತ ಇರುತ್ತೆ. ಸೊ ಥೀಮ್ ಅಲ್ಲಿ ಇಲ್ಲಿ ಕಲರ್ಸ್ ಇರುತ್ತೆ, ರೆಡ್, ವೈಲೆಟ್, ಇಷ್ಟೊಂದು ಕಲರ್ಸ್ ಇದೆ. ಇದ್ರಲ್ಲಿ ನೀವು ಯಾವ್ದನ್ನ ಕ್ಲಿಕ್ ಮಾಡ್ತೀರಾ ಆ ಕಲರ್ ಇಲ್ಲಿ ಡಿಸ್ಪ್ಲೇ ಆಗತ್ತೆ ಗೂಗಲ್ ಫಾರ್ಮ್ಸ್ ಅಲ್ಲಿ. ದೆನ್ ಇಲ್ಲಿ ಮೇಲ್ಗಡೆ ಟಾಪ್ ಅಲ್ಲಿ ಒಂದು ಇಮೇಜ್ ಬರಬೇಕು ಅಂದ್ರೆ ಇಫ್ ಯು ಚೂಸ್ ಎನ್ ಇಮೇಜ್, ಎನಿ ಒನ್ ಇಮೇಜ್, ಯಾವ್ದಾರ ಒಂದು ಚೂಸ್ ಇಮೇಜ್ ಕೊಟ್ಟು ಅವಾಗ ನಿಮ್ಮ ಸಿಸ್ಟಮ್ ಅಲ್ಲಿ ಯಾವ ಇಮೇಜ್ ಇದೆ ಅವನ್ನ ತೋರಿಸುತ್ತೆ. ಅಲ್ಲಿ ನೀವು ಯಾವ ಇಮೇಜ್ ಬೇಕೋ ಅದನ್ನ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕಲಿ ಅದು ಗೂಗಲ್ ಫಾರ್ಮ್ಸ್ ಅಲ್ಲಿ ಡಿಸ್ಪ್ಲೇ ಆಗತ್ತೆ. ಓಕೆ, ಅದಕ್ಕೋಸ್ಕರ ನಾವು ಈ ಬಟನ್ ಕ್ಲಿಕ್ ಮಾಡ್ಬೇಕು. ಇಲ್ಲಿ ಏನೊಂದು ಪೇಂಟಿಂಗ್ ತರ ಇದೆಯಲ್ಲ, ಸೊ ಇದು ಆರ್ಟಿಸ್ಟ್ ಪ್ಯಾಲೆಟ್ ಅಂತ ಹೇಳಿ ಪೇಂಟಿಂಗ್ ತರ ಇದು. ಅಲ್ಲಿ ಕ್ಲಿಕ್ ಮಾಡಿದ್ರೆ ಇಟ್ ವಿಲ್ ಶೋ ದೀಸ್ ಆಪ್ಷನ್ಸ್. ಇಲ್ಲಿ ಇವನ್ ಫಾಂಟ್ ಸ್ಟೈಲ್ ಕೂಡ ಇದೆ, ಯಾವ ಫಾಂಟ್, ಸೈಜ್ ಎಷ್ಟು, ಎವ್ರಿಥಿಂಗ್ ವಿಲ್ ಬಿ ಡಿಸ್ಪ್ಲೇಡ್ ಇನ್ ದಿಸ್ ಒನ್. ಸೊ ಇದು ನೀವು ಗೂಗಲ್ ಫಾರ್ಮ್ಸ್ ನ ಕಸ್ಟಮೈಸ್ ಮಾಡ್ಲಿಕ್ಕೆ ನೀವು ಯೂಸ್ ಮಾಡಬಹುದು. ಓಕೆ, ದೆನ್ after you customize your form, close the theme options to return to your survey. ಅಲ್ಲೆಲ್ಲ ನಿಮ್ಗೆ ಏನೇನ್ ಬೇಕು ಎಲ್ಲ ಸೆಲೆಕ್ಟ್ ಮಾಡಿದ್ಮೇಲೆ ಅದೆಲ್ಲ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಯು ಕ್ಯಾನ್ ಸಿ ದಿಸ್, ಇಲ್ಲೊಂದು ಇಮೇಜ್ ಆಡ್ ಆಗಿದೆ ಮೇಲ್ಗಡೆ. ಓಕೆ, ದೆನ್ ಈ ಕಲರ್ ಕೂಡ ಚೇಂಜ್ ಮಾಡ್ಕೊಂಡಿದೀವಿ. ಇವನ್ ಫಾಂಟ್ ನಮಗೆ ಯಾವ್ದು ಬೇಕೋ ಅದನ್ನ ಚೂಸ್ ಮಾಡ್ಕೊಂಡಿದೀವಿ. ಅವೆಲ್ಲ ಆದ್ಮೇಲೆ ಕೆಳಗಡೆ ಸೇವ್ ಅಂತ ಆಪ್ಷನ್ ಇರುತ್ತೆ, ಅಲ್ಲಿ ಸೇವ್ ಮಾಡಿ. ಸೇವ್ ಮಾಡಿದ ತಕ್ಷಣ ಆಟೋಮೆಟಿಕಲಿ ನಿಮ್ಗೆ ಫುಲ್ ಹೊಸದಾಗಿ ಚೇಂಜ್ ಆಗಿರ್ತಕ್ಕಂತಹ ಫಾರ್ಮ್ ಡಿಸ್ಪ್ಲೇ ಆಗತ್ತೆ. ದೆನ್ ಕ್ಲಿಕ್ ದ ಡ್ರಾಪ್ ಡೌನ್ ಮೆನು ನೆಕ್ಸ್ಟ್ ಟು ದ ಕ್ವಶನ್ ಫೀಲ್ಡ್. ಇಲ್ಲಿ ಒಂದು ಕ್ವಶನ್ ಫೀಲ್ಡ್ ಅಂತ ಇದೆ, ಇದು ಡ್ರಾಪ್ ಡೌನ್ ಮೆನು. ಕ್ವಶನ್ ಆಡ್ ಮಾಡ್ಲಿಕ್ಕೆ ಅಲ್ಲಿ ರೈಟ್ ಸೈಡ್ ಅಲ್ಲಿ ಬರುತ್ತೆ. ಓಕೆನಾ, ಅದ ಕ್ಲಿಕ್ ಮಾಡಿದ್ರೆ ಈ ಟೈಪ್ ಅಲ್ಲಿ ಡಿಫ್ರೆಂಟ್ ಕ್ವಶನ್ಸ್ ಇರುತ್ತೆ. ಏನೇನಿದೆ, ಶಾರ್ಟ್ ಆನ್ಸರ್ ಇದೆ. ನಾನು ಹೇಳ್ದೆ ಶಾರ್ಟ್ ಆನ್ಸರ್ ಅಂದ್ರೆ ಒಂದ್ ಲೈನ್ ಅಲ್ಲಿ ಬರೆಯೋದು. ಏನು, ಪಾರ್ಟಿಸಿಪೆಂಟ್ಸ್ ನೇಮ್, ಅದೇನ್ ಒಂದ್ ಪ್ಯಾರಾ ಬೇಕಾಗತ್ತಾ? ಇಲ್ಲ, ಒಂದೇ ಲೈನ್ ಅಷ್ಟೇ, ಆ ಒಂದ್ ಲೈನ್ ಅಲ್ಲಿ ಬರೆಯುತ್ತೆ. ಅಥವಾ ಕಾಲೇಜ್ ನೇಮ್, ಅದು ಒಂದ್ ಲೈನ್ ಅಲ್ಲೇ ಬರುತ್ತೆ. ಅವ್ಯಾವು ಜಾಸ್ತಿ ಏನ್ ತಗೊಳ್ಳಲ್ಲ ಟೈಮ್. ಓಕೆ, ದೆನ್ ಪ್ಯಾರಾಗ್ರಾಫ್ ಯಾವ್ದಕ್ ಬೇಕು, ರೈಟ್ ಅಬೌಟ್ ಯುವರ್ ಸೆಲ್ಫ್, ನಿಮ್ಮ ಬಗ್ಗೆ ಏನಾದ್ರು ಒಂದ್ ಸ್ವಲ್ಪ ಬರೀರಿ ಅಂತ ಅನ್ಬಿಟ್ಟು ಬರೀ ಒಂದ್ ಲೈನ್ ಕೊಟ್ರೆ ಆಗಲ್ಲ. ದೆನ್ ದೇರ್ ಯು ಹ್ಯಾವ್ ಟು ಗಿವ್ ದ ಆಪ್ಷನ್ ಪ್ಯಾರಾಗ್ರಾಫ್. ಆಗ ಒಂದ್ ಪ್ಯಾರಾ ಬರುತ್ತೆ, ಎಷ್ಟು ಬರೀತಾನೋ ಅಷ್ಟು ಆನ್ಸರ್ ತಗೊಳ್ತಾ ಹೋಗುತ್ತೆ. ದೆನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಮಲ್ಟಿಪಲ್ ಚಾಯ್ಸ್ ಯಾವಾಗ ಯೂಸ್ ಮಾಡ್ತೀರಾ, ವೆನ್ ಯು ಆರ್ ಡೂಯಿಂಗ್ ಕ್ವಿಜ್ ಮಾಡ್ತಾ ಇರ್ಬೇಕಾದ್ರೆ ಮಲ್ಟಿಪಲ್ ಚಾಯ್ಸ್ ಯೂಸ್ ಮಾಡಬಹುದು, ಚೆಕ್ ಬಾಕ್ಸ್ ಯೂಸ್ ಮಾಡಬಹುದು. ಮಲ್ಟಿಪಲ್ ಚಾಯ್ಸ್ ಯೂಸ್ ಮಾಡಿದ್ರೆ ಯು ವಿಲ್ ಗೆಟ್ ಓನ್ಲಿ 4 ಚಾಯ್ಸ್ ಅಲ್ಲಿ ಯಾವ್ದಾದ್ರು ಒಂದು ಆನ್ಸರ್ ಮಾತ್ರ ಬರೀಬಹುದು. ಅದೇ ಚೆಕ್ ಬಾಕ್ಸಸ್ ಯೂಸ್ ಮಾಡಿದ್ರೆ ನೀವೇನ್ ಮಾಡ್ಬೋದು, ಅವಾಗ ಬೈ ಯೂಸಿಂಗ್ ಚೆಕ್ ಬಾಕ್ಸ್ ಒಂದಕ್ಕಿಂತ ಹೆಚ್ಚಿನ ಆನ್ಸರ್ ಸರಿ ಇದ್ದಾಗ ಆಗ ನೀವು ಚೆಕ್ ಬಾಕ್ಸಸ್ ಯೂಸ್ ಮಾಡ್ಬೇಕಾಗತ್ತೆ. ಈಗ 4 ಆಪ್ಷನ್ಸ್ ಕೊಟ್ಟಿರ್ತೀರಿ, 4ರಲ್ಲಿ ಎ ಡಿ ಎರಡೂ ಸರಿ ಇರತ್ತೆ, ದೆನ್ ಯು ಹ್ಯಾವ್ ಟು ಯೂಸ್ ಚೆಕ್ ಬಾಕ್ಸ್. ದೆನ್ ಡ್ರಾಪ್ ಡೌನ್ ಅಂದ್ರೆ ಡ್ರಾಪ್ ಡೌನ್ ಬಾಕ್ಸ್ ಅಲ್ಲಿ ನೀವು ಆಲ್ರೆಡಿ ಫಸ್ಟ್ ಡೇಟಾ ಎಂಟ್ರಿ ಮಾಡ್ಬಿಡ್ತೀರಾ. ಈಗ ನಮ್ಮ ಟೋಟಲ್ ಆಲ್ ಓವರ್ ಕರ್ನಾಟಕ 85 ಪಾಲಿಟೆಕ್ನಿಕ್ ಇದೆ. ನಮಗೆ ಒಂದವರು ಗೂಗಲ್ ಫಾರ್ಮ್ ಅನ್ನ ಹಾಕಿದಾಗ 85 ಕ್ವಶನ್ಸ್ ಗೂಗಲ್ ಫಾರ್ಮ್ ಬರುತ್ತೆ. 85 ಕ್ವಶನ್ಸ್, 85 ಕಾಲೇಜ್ದು. ನಾವು ಅಲ್ಲಿ ಡ್ರಾಪ್ ಡೌನ್ ಕ್ಲಿಕ್ ಮಾಡಿದ್ರೆ 85 ಕಾಲೇಜ್ನು ತೋರಿಸುತ್ತೆ ವಿತ್ ಕಾಲೇಜ್ ಕೋಡ್, ಕಾಲೇಜ್ ನೇಮ್. ನಾವೇನ್ ಮಾಡ್ಬೇಕು, ಅದನ್ನ ಸ್ಕ್ರಾಲ್ ಮಾಡಿ ನಮ್ ಕಾಲೇಜ್ 173 ಹೋಗಿ ಕ್ಲಿಕ್ ಮಾಡಿದ್ರೆ ಅದು ಆಟೋಮೆಟಿಕಲಿ ಸೆಲೆಕ್ಟ್ ಆಗುತ್ತೆ. ನಾವಿಲ್ಲಿ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ, ಕ್ಲಿಕ್ ಮಾಡಿದ್ರೆ ಸಾಕು ಸೆಲೆಕ್ಟ್ ಆಗುತ್ತೆ. ದಟ್ ಈಸ್ ಡ್ರಾಪ್ ಡೌನ್. ದೆನ್ ಇಫ್ ಯು ವಾಂಟ್ ಟು ಅಪ್ಲೋಡ್ ಎನಿ ಫೈಲ್, ಏನಾದ್ರೂ ಇಮೇಜ್, ಎನಿ ಫೈಲ್ ಯಾವ್ದಾದ್ರು ಇದ್ರೆ ಇದನ್ನ ಯೂಸ್ ಮಾಡಬಹುದು. ದೆನ್ ಲೀನಿಯರ್ ಸ್ಕೇಲ್, ಆನ್ಸರ್ ಹಿಂಗೆ ಲೀನಿಯರ್ ಸ್ಕೇಲ್ ಬರುತ್ತಾ, ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಬರುತ್ತಾ, ಟೆಕ್ಸ್ಟ್ ಬಾಕ್ಸ್, ಗ್ರಿಡ್, ಇವೆಲ್ಲದನ್ನು ಚೂಸ್ ಮಾಡಬಹುದು. ದೆನ್ ಡೇಟ್ ಅಂಡ್ ಟೈಮ್, ಯಾವ ಡೇಟ್ಗೆ ಯಾವ ಟೈಮ್ಗೆ ಎಲ್ಲದೂ ಕೂಡ ವಿ ಕ್ಯಾನ್ ಆಡ್ ಇಟ್ ಹಿಯರ್. ಓಕೆ, ಇವೆಲ್ಲದನ್ನು ಡ್ರಾಪ್ ಡೌನ್ ಅಲ್ಲಿ ಕ್ವಶನ್ ಫೀಲ್ಡ್ ಅಲ್ಲಿ ಬರ್ತಕ್ಕಂತ ಥಿಂಗ್ಸ್. ಓಕೆ, ದೆನ್ ಶಾರ್ಟ್ ಆನ್ಸರ್ ಅಂದ್ರೆ ರೆಸ್ಪಾನ್ಸ್ ಓನ್ಲಿ ರಿಕ್ವೈರ್ಸ್ ಎ ಫ್ಯೂ ವರ್ಡ್ಸ್, ಸಿಂಪಲ್ ಒಂದ್ 3-4 ವರ್ಡ್ಸ್ ಅಲ್ಲಿ ಬರ್ತಕ್ಕಂಥದ್ದು. ಪ್ಯಾರಾಗ್ರಾಫ್ ಅಂದ್ರೆ ಜಾಸ್ತಿ ಬರೀತಕ್ಕಂಥದ್ದು. ಮಲ್ಟಿಪಲ್ ಚಾಯ್ಸ್ ಅಂದ್ರೆ ಆಸ್ ಐ ಸೆಡ್ 4 ಆಪ್ಷನ್ಸ್ ಕೊಟ್ಟಿರ್ತೀವಿ, 2 ಆಪ್ಷನ್ಸ್ ನಿಮ್ಮ ಲೆಕ್ಕದಲ್ಲಿ 2 ಆಪ್ಷನ್ಸ್, ಎಸ್ ಆರ್ ನೋ, ಟ್ರೂ ಆರ್ ಫಾಲ್ಸ್, ಅವೆರಡು ಆಪ್ಷನ್ಸ್ ಕೊಟ್ಟಿರ್ತೀವಿ. ದಟ್ ಈಸ್ ಮಲ್ಟಿಪಲ್ ಚಾಯ್ಸ್. ಎರಡರಲ್ಲಿ ಯಾವ್ದಾದ್ರು ಒಂದಷ್ಟೇ ಸೆಲೆಕ್ಟ್ ಮಾಡಬೇಕು. ಅದು ಚೆಕ್ ಬಾಕ್ಸ್ ಅಂದ್ರೆ ಮೋರ್ ದ್ಯಾನ್ 1 ಆಪ್ಷನ್ ಸರಿ ಇದ್ರೆ. ನಮ್ದ್ರಲ್ಲಿ ಅದು ಸಾಧ್ಯತೆ ಇಲ್ಲ, ಯಾಕೆಂದ್ರೆ ನಾವು ಮಾಡಿಸ್ತಾ ಇರ್ತಕ್ಕಂಥ ಕ್ವಶನ್ಸ್ ಗಳಲ್ಲಿ ಇಟ್ ಇಸ್ ಎ ಕ್ಲೋಸ್ಡ್ ಎಂಡ್, ಸೊ ವಿ ಹ್ಯಾವ್ ಟು ಸೆಲೆಕ್ಟ್ ಓನ್ಲಿ 1 ಆಪ್ಷನ್. ಓಕೆ, ಸೊ ಹಾಗಾಗಿ ಚೆಕ್ ಬಾಕ್ಸ್ ಬರಲ್ಲ. ಡ್ರಾಪ್ ಡೌನ್ ಅಂದ್ರೆ ಆಸ್ ಐ ಸೆಡ್, ಸೊ
ಒಂದು 15-20 ಎಷ್ಟು ಬೇಕಾದ್ರೂ ನಾವು ಆನ್ಸರ್ ಆಲ್ರೆಡಿ ಫೀಡ್ ಮಾಡಿರ್ತೀವಿ, ಅದ್ರಲ್ಲಿ ಯಾವ್ದಾದ್ರು ಒಂದನ್ನ ಕ್ಲಿಕ್ ಮಾಡ್ಬೇಕಾಗತ್ತೆ. ಫೈಲ್ ಅಪ್ಲೋಡ್ ಅಂದ್ರೆ ದಿಸ್ ಅಲೋಸ್ ದ ಪರ್ಸನ್ ಟು ಅಪ್ಲೋಡ್ ಎ ಫೈಲ್ ಇನ್ ರೆಸ್ಪಾನ್ಸ್ ಟು ಎ ಕ್ವಶನ್. ಅಂದ್ರೆ ಇಲ್ಲಿ ಯಾವ್ದಾರ ಒಂದು ಆನ್ಸರ್ ಹೇಳಿರ್ತೀವಿ, ನಾನೇ ಈಗ ಒಂದು ಮ್ಯಾಥಮೆಟಿಕ್ಸ್ ಟೆಸ್ಟ್ ಕೊಡ್ತೀನಿ ಗೂಗಲ್ ಫಾರ್ಮ್ ಅಲ್ಲಿ ಟೆಸ್ಟ್ ಕೊಟ್ಟು ಆನ್ಸರ್ ಮಾಡಿ ಅಂತೀವಿ. ನಿಮ್ಗೆ ಗೂಗಲ್ ಫಾರ್ಮ್ ಅಲ್ಲಿ ಮ್ಯಾಥಮೆಟಿಕ್ಸ್ ಟೈಪ್ ಮಾಡ್ಲಿಕ್ಕೆ ಬರಲ್ಲ, ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್. ಅದಕ್ಕೆ ನೀವೇನ್ ಮಾಡ್ತೀರಾ, ಆ ಒಂದು ಟೆಸ್ಟ್ ಬರ್ದಿರ್ತೀರಲ್ಲ A4 ಶೀಟ್ ಸೈಜ್ ಅಲ್ಲಿ, ಆ 3 ಶೀಟ್ ಗಳನ್ನ ಸ್ಕ್ಯಾನ್ ಮಾಡ್ತೀರಾ, ಯು ವಿಲ್ ಮೇಕ್ PDF ಮಾಡ್ತೀರಾ, ಆ PDF ಫೈಲ್ ಅನ್ನ ಇಲ್ಲಿ ಅಪ್ಲೋಡ್ ಮಾಡ್ತೀರಾ, ದಟ್ಸ್ ಇಟ್. ಓಕೆ, ಸೊ ದಟ್ ಇಸ್ ದ ಥಿಂಗ್. ಆ ಟೈಪ್ ಅಲ್ಲಿ ಮಾಡಬಹುದು ಟೆಸ್ಟ್ ಮೇ ಬಿ ಮುಂದೆ ಇದೇ ರೀತಿ ಆನ್ಲೈನ್ ಕ್ಲಾಸಸ್ ಕಂಟಿನ್ಯೂ ಆಯ್ತು ಅಂದ್ರೆ ವಿ ಮೇ ಗೋ ಫಾರ್ ಫೈಲ್ ಅಪ್ಲೋಡ್ ಆಲ್ಸೋ. ಟೆಸ್ಟ್ ಮಾಡ್ಲೇಬೇಕು ಅಂದಾಗ ಸೊ ಒಂದು 1 ಅವರ್ ಟೈಮ್ ಕೊಡ್ತೀವಿ, 1 ಅವರ್ ಒಳಗಡೆ ಎಲ್ಲರೂ ಆನ್ಸರ್ ಬರೆದು ಆ ಗೂಗಲ್ ಫಾರ್ಮ್ ಅಲ್ಲಿ ಆ ಆನ್ಸರ್ ನ ಅಪ್ಲೋಡ್ ಮಾಡಿ ಅಂತ ಹೇಳ್ತೀವಿ, ದಟ್ಸ್ ಇಟ್. ಓಕೆ, ಲೈಕ್ ದಟ್. ದೆನ್ ಲೀನಿಯರ್ ಸ್ಕೇಲ್, ಇಲ್ಲಿ ರೇಟಿಂಗ್ಸ್ ಬರುತ್ತೆ 1 0 to 1, ಆ ಟೈಪ್ ಅಲ್ಲಿ ಲೀನಿಯರ್ ಸ್ಕೇಲ್ ಇರುತ್ತೆ. ದೆನ್ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ABCD ಅಥವಾ ಕಂಟಿನ್ಯೂಸ್ ABCD ಬರ್ಬೇಕಾ ಏನು, ಅದು ಗ್ರಿಡ್ ಮೇಲೆ ಡಿಪೆಂಡ್ ಆಗುತ್ತೆ. ಇವನ್ ಚೆಕ್ ಬಾಕ್ಸ್ ಗ್ರಿಡ್ ಆಲ್ಸೋ ಸೇಮ್. ಡೇಟ್ ಅಂದ್ರೆ ರೆಸ್ಪಾಂಡರ್ ಮಸ್ಟ್ ಚೂಸ್ ದ ಡೇಟ್ ಆಸ್ ಅನ್ ಆನ್ಸರ್. ಕೆಲವೊಂದ್ಸರಿ ಆನ್ಸರ್ ಅಲ್ಲಿ ಡೇಟ್ ನಿಮ್ಮ ಡೇಟ್ ಆಫ್ ಬರ್ತ್ ಅಂತ ಹೇಳ್ತೀವಿ ಅಲ್ವಾ, ನೀವು ಡೇಟ್ ಆಫ್ ಬರ್ತ್ ಅಂತ ಅಂದ್ರೆ ನೀವೇನೇನೋ ಬರೀತೀರಾ, ಅದ್ರ ಬದಲು ಅದಕ್ಕೆ ಡೇಟ್ ಅಂತ ಫಿಕ್ಸ್ ಮಾಡಿದ್ರೆ ನೀವಲ್ಲಿ ಕ್ಲಿಕ್ ಮಾಡಿದ್ರೆ ಒಂದು ಕ್ಯಾಲೆಂಡರ್ ಓಪನ್ ಆಗತ್ತೆ. ಕ್ಯಾಲೆಂಡರ್ ಹೋಗಿ ನಿಮ್ಮ ಇಯರ್ ಡೇಟ್ ಅನ್ನ ಸೆಲೆಕ್ಟ್ ಮಾಡಿ ಕ್ಲಿಕ್ ಕೊಡಿದ್ರೆ ಆಟೋಮೆಟಿಕಲಿ ಇಟ್ ವಿಲ್ ಟೇಕ್ ಆಸ್ ಎ ಡೇಟ್. ಅದೇ ರೀತಿ ಟೈಮ್ ಕೇಳ್ತೀವಿ, ಟೈಮ್ ಕೇಳಿದ್ರು ಅಷ್ಟೇ ಸೇಮ್, ಅವ್ರು ನೀವು ಯಾವ ಟೈಮ್ ಹೇಳಿರ್ತೀರಾ ಅಲ್ಲಿ ಟೈಮ್ ಕ್ಲಿಕ್ ಮಾಡಿದ್ರೆ ಟೈಮ್ ಬರುತ್ತೆ, ಈ ಕಡೆ ಒಂದು ಅಂದ್ರೆ ಅವರ್ ಮಿನಿಟ್, ಅಲ್ಲಿ ನೀವು ಎಂಟ್ರಿ ಮಾಡಿದ್ರೆ ಅಷ್ಟೇ ತಗೊಳುತ್ತೆ, ಬೇರೆ ಏನು ತಗೊಳ್ಳಲ್ಲ. ನೀವು AM PM ಏನು ಬರೆಯೋ ಅವಶ್ಯಕತೆ ಇರಲ್ಲ. ಓಕೆ, ಸೊ ಇಟ್ ಮೇ ಬಿ ಡೇಟ್ ಆರ್ ಮಂತ್. ನಾವ್ ತರ ಕೊಡ್ಲಿಲ್ಲ ಅಂದ್ರೆ ಒಬ್ಬೊಬ್ರು ಒಂದೊಂದರ ಡೇಟ್ ಹಾಕ್ತಾರೆ, ಒಬ್ರು ಮಧ್ಯದಲ್ಲಿ ಅಡ್ಡಗೆರೆ ಹಾಕ್ತಾರೆ, ಇನ್ನೊಬ್ರು ಸ್ಲಾಶ್ ಹಾಕ್ತಾರೆ, ಇನ್ನೊಬ್ರು 2 ಐಫನ್ ಇರ್ತಾರೆ, ಏನ್ ಬೇಕಾದ್ರೂ ಬರೀಬಹುದು, ರೈಟ್? ಸೊ ಹಾಗಾಗಿ ನಾನು ಎಲ್ಲರದ್ದು ಕಾಮನ್ ಇರ್ಬೇಕು ಅಂದ್ರೆ ಆ ಆನ್ಸರ್ ನ ಡೇಟ್ ಅಂತ ಕೊಟ್ಬಿಟ್ರೆ ನಾನು ಅಲ್ಲಿ ಅದಕ್ಕೆ ಒಂದು ಇದನ್ನ ರಿಮಾರ್ಕ್ಸ್ ಅನ್ನ ಇಟ್ ವಿಲ್ ಆಟೋಮೆಟಿಕಲಿ ಟೇಕ್ ಡೇಟ್ ಓನ್ಲಿ. ಎಲ್ಲಾರ್ದು ಒಂದೇ ಫಾರ್ಮೆಟ್ ಅಲ್ಲಿ ಡೇಟ್ ಬರುತ್ತೆ, ಡೇಟ್ ಮತ್ತೆ ಟೈಮ್. ದೆನ್ ಹೌ ಟು ಆಡ್ ಮೋರ್ ಕ್ವಶನ್ಸ್. ನಾವು ಜಾಸ್ತಿ ಕ್ವಶನ್ಸ್ ನ ಆಡ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಇಟ್ ಈಸ್ ವೆರಿ ಈಸಿ ಟು ಆಡ್ ಮೋರ್ ಕ್ವಶನ್ಸ್. ಇಲ್ಲಿ ಒಂದು ಕ್ವಶನ್ಸ್ ಟೈಪ್ ಮಾಡ್ತೀರಾ, ಟೈಪ್ ಮಾಡಾದ್ಮೇಲೆ ಇಲ್ಲಿ ಪ್ಲಸ್ ಅಂತ ಒಂದು ಆಪ್ಷನ್ ಇದೆ, ಆಡ್ ಕ್ವಶನ್ ಆಪ್ಷನ್ ಅಂತ. ಈ ಪ್ಲಸ್ ಹೊಡೆದ್ರೆ ನೆಕ್ಸ್ಟ್ ಕ್ವಶನ್ ಬರುತ್ತೆ, ಆಯ್ತಾ? ಇದು ಹೊಡೆದ್ರೆ ಕೆಳಗಡೆ ಇರೋದು ಹೊಡೆದ್ರೆ ಹೊಸ ಸೆಕ್ಷನ್ ಬಂದ್ಬಿಡುತ್ತೆ, ನಮಗೆ ಅವಶ್ಯಕತೆ ಇಲ್ಲ. ವಿ ನೀಡ್ ಓನ್ಲಿ ಪ್ಲಸ್ ಒಂದು ಕ್ವಶನ್, ನೆಕ್ಸ್ಟ್ ಕ್ವಶನ್ ಮಾತ್ರ ಆಡ್ ಮಾಡಬೇಕು. ಸೊ ಯು ಹ್ಯಾವ್ ಟು ಕ್ಲಿಕ್ ಆನ್ ದಿಸ್ ಪ್ಲಸ್. ಇದು ಎಲ್ಲಿ ಬರುತ್ತೆ ಅಂತ ನಾನು ಗೂಗಲ್ ಫಾರ್ಮ್ ಅಲ್ಲಿ ಲೈವ್ ಆಗಿ ತೋರಿಸ್ತೇನೆ. ಓಕೆ, ದೆನ್ ಇದನ್ನ ಕೆಳಗಡೆ ಇರ್ತಕ್ಕಂಥದ್ದು ಹೊಡೆದ್ರೆ ಅದು ಸೆಕ್ಷನ್ಗೆ ಹೋಗುತ್ತೆ. ಇದು ಫಾಂಟ್ ಚೇಂಜ್ ಮಾಡ್ಲಿಕ್ಕೆ, ಆ ಒಂದು ಕ್ವಶನ್ ಅಲ್ಲಿ ಫಾಂಟ್ ಏನಾದ್ರೂ ಚೇಂಜ್ ಮಾಡ್ಬೇಕಾ, ದೊಡ್ಡದ್ ಮಾಡ್ಬೇಕಾ, ಚಿಕ್ಕದ್ ಮಾಡ್ಬೇಕಾ, ಆತರ. ಅಥವಾ ಆ ಕ್ವಶನ್ಗೆ ಯಾವ್ದಾದ್ರು ಇಮೇಜ್ ಆಡ್ ಮಾಡ್ಬೇಕಾ. ಕ್ವಶನ್ ಈಗ ಮ್ಯಾಥಮೆಟಿಕ್ಸ್ ಅಲ್ಲಿ ನಿಮಗೆ ಕ್ವಶನ್ ಟೈಪ್ ಮಾಡಿ ಅಲ್ಲಿ ಹಾಕ್ಲಿಕ್ಕೆ ಬರಲ್ಲ ಗೂಗಲ್ ಫಾರ್ಮ್ ಅಲ್ಲಿ, ಅದಕ್ಕೆ ನೀವೇನ್ ಮಾಡ್ತೀರಾ, ಕ್ವಶನ್ ಅನ್ನ ವರ್ಡ್ ಅಲ್ಲಿ ಟೈಪ್ ಮಾಡ್ತೀರಾ, ಅದನ್ನ ನೀಟಾಗಿ ಪಿಕ್ಚರ್ ಫಾರ್ಮೆಟ್ ಕನ್ವರ್ಟ್ ಮಾಡ್ಕೊಳ್ತೀರಾ, ಅದನ್ನ ಇಲ್ಲಿ ಕ್ವಶನ್ ತರ ಇನ್ಸರ್ಟ್ ಮಾಡ್ತೀರಾ. ಲೈಕ್ ದಟ್ ಯು ಕ್ಯಾನ್ ಡೂ. ಆಲ್ಸೋ ನೀವು ಯಾವ್ದಾದ್ರು ಯೂಟ್ಯೂಬ್ ಲಿಂಕ್, ಕ್ವಶನ್ ಅನ್ನ ಒಂದು ಯೂಟ್ಯೂಬ್ ಲಿಂಕ್ ಅನ್ನ ಹಾಕ್ಬಹುದು, ವಿಡಿಯೋಗಳನ್ನ ಹಾಕ್ಬಹುದು, ಯೂಟ್ಯೂಬ್ ಲಿಂಕ್ ಅನ್ನ ಹಾಕ್ಬಹುದು. ಅಂದ್ರೆ ನಿಮ್ಮ ಕ್ವಶನ್ ಅನ್ನ ನಿಮ್ಗೆ ಇಮೇಜ್ ಅಲ್ಲೂ ಹೇಳಕ್ ಬರಲ್ಲ ಅಥವಾ ಬರೆಯಕ್ಕೂ ಬರಲ್ಲ ಅಂದಾಗ ಅದನ್ನ ವಿಡಿಯೋ ಟೈಪ್ ಅಲ್ಲಿ ಮಾಡಿ ಬೇಕಾದ್ರೆ ಕ್ವಶನ್ ಹಾಕ್ಬಹುದು. ಓಕೆ, ಇದು ಬೇರೆ ಸೆಕ್ಷನ್ ಗೆ ಹೋಗುತ್ತೆ. ಈ ಟೈಪ್ ಅಲ್ಲಿ ಯು ಕ್ಯಾನ್ ಮೇಕ್ ಎನಿಥಿಂಗ್ ಹಿಯರ್. ಆಲ್ಸೋ ಟು ಆಡ್ ಅನದರ್ ಸೆಕ್ಷನ್, ಬೇರೆ ಸೆಕ್ಷನ್ ಬೇಕು ಅಂದ್ರೆ ಇಲ್ಲಿ 2 ಇದೆಯಲ್ಲ ಕೆಳಗಡೆ ಈಕ್ವಲ್ಸ್ ಟೈಪ್ ಅಲ್ಲಿ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಇಟ್ ವಿಲ್ ಗೋಸ್ ಟು ನೆಕ್ಸ್ಟ್ ಸೆಷನ್. ಪೂರ್ತಿ ಒಂದು ಸೆಕ್ಷನ್ ಹೊಸ ಸೆಕ್ಷನ್ ಬಂದ್ಬಿಡುತ್ತೆ. ಓಕೆ, ಸೊ ದಿಸ್ ಇಸ್ ಹೌ ವಿ ಹ್ಯಾವ್ ಟು ಆಡ್ ಮೋರ್ ಕ್ವಶನ್ಸ್. ನಮಗೆ ಇಲ್ಲಿ ಸದ್ಯಕ್ಕೆ ನ್ಯೂ ಸೆಕ್ಷನ್ ಆಡ್ ಮಾಡೋ ಅವಶ್ಯಕತೆ ಇಲ್ಲ. ವಿ ನೀಡ್ ಟು ಆಡ್ ಓನ್ಲಿ ಮೋರ್ ಕ್ವಶನ್ಸ್. ಅದನ್ನ ನೋಡ್ಕೊಂಡ್ರೆ ಸಾಕು. ದೆನ್ ಹೌ ಟು ಕ್ರಿಯೇಟ್ ಎ ಕ್ವಿಜ್. ಕ್ವಿಜ್ ಅನ್ನ ಹೇಗೆ ಕ್ರಿಯೇಟ್ ಮಾಡೋದು? ಸೊ ಗೂಗಲ್ ಫಾರ್ಮ್ ಓನ್ಲಿ ಸರ್ವೆಗೆ ಮಾತ್ರ ಅಲ್ಲ, ಇವೆಂಟಿಗೆ ಮಾತ್ರ ಅಲ್ಲ, ಇಟ್ ಈಸ್ ಯೂಸ್ಡ್ ಓನ್ಲಿ ಆಲ್ಸೋ ಫಾರ್ ಕ್ವಿಜಸ್. ಕ್ವಿಜ್ ಗಳನ್ನ ಹಾಕೋದು. ಇಲ್ಲಿ ನೀವು ಕ್ವಿಜ್ ಅಂತ ಮಾಡಿದಾಗ ಇಫ್ ಯು ಗಿವ್ ಸಮ್ ಮಾರ್ಕ್ಸ್ ಫಾರ್ ದಟ್ ಒನ್, ಅದಕ್ಕೆ ನೀವು ಮಾರ್ಕ್ಸ್ ಗಳನ್ನ ಎಂಟ್ರಿ ಮಾಡ್ಬಿಟ್ಟಿದ್ರೆ ಯು ಡೋಂಟ್ ಹ್ಯಾವ್ ಟು ವ್ಯಾಲ್ಯೂಯೇಟ್ ದಟ್ ಒನ್. ವ್ಯಾಲ್ಯೂಯೇಷನ್ ಮಾಡೋ ಅವಶ್ಯಕತೆನೇ ಇಲ್ಲ. ಯಾಕೆ? ನೀವು ಪ್ರತಿಯೊಂದು ಕ್ವಶನ್ಗೂ 2 ಮಾರ್ಕ್ಸ್ ಹಾಕಿರ್ತೀರಾ, 10 ಕ್ವಶನ್ ಕೊಟ್ಟಿರ್ತೀರಾ, 2 ಮಾರ್ಕ್ಸ್ ಹಾಕಿರ್ತೀರಾ. ಸೊ ಆ ಯಾರೋ ಒಬ್ಬ ಒಂದು ಅದನ್ನ ಯಾರಿಗೋ ಕಳಿಸ್ತಿರಲ್ಲ, ಅವನ ಕ್ವಿಜ್ ಅಟೆಂಡ್ ಮಾಡ್ತಾನೆ, ಅದ್ರಲ್ಲಿ ಎಷ್ಟು ಸರಿ ಇರುತ್ತೋ ಆಟೋಮೆಟಿಕಲಿ ಅದು ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಅವ್ರಿಗೆ ತಿಳಿಸೇ ಬಿಡುತ್ತೆ. ಸೊ ಯು ನೋ ನೀಡ್ ಟು
ಕ್ಯಾಲ್ಕುಲೇಟ್ ಅಂಡ್ ಇವ್ಯಾಲ್ಯೂಯೇಟ್ ಅವಶ್ಯಕತೆನೇ ಇಲ್ಲ. ಆಟೋಮೆಟಿಕಲಿ ಇಟ್ ವಿಲ್ ಶೋ ದ ರಿಸಲ್ಟ್. ಎಷ್ಟು ಮಾರ್ಕ್ಸ್, 20ಕ್ಕೆ ಎಷ್ಟು ಮಾರ್ಕ್ಸ್ ಬಂತು ಅಂತ ಹೇಳಿ ತೋರಿಸುತ್ತೆ. ದಟ್ಸ್ ವೆರಿ ಈಸಿ. ಓಕೆ, ಹಾಗಾಗಿ ಇಲ್ಲಿ ಕ್ಯಾಲ್ಕುಲೇಷನ್ ಆನ್ಸರ್ ನೀವು ಫಸ್ಟ್ ಕೊಟ್ಟಿರ್ಬೇಕು. ಸರಿ ಆನ್ಸರ್ ಯಾವುದು, ದೆನ್ ಸರಿ ಆನ್ಸರ್ ಇದ್ರೆ ಎಷ್ಟು ಮಾರ್ಕ್ಸ್, ತಪ್ಪಿದ್ರೆ ಎಷ್ಟು ಮಾರ್ಕ್ಸ್ ಕೊಟ್ಟಿದ್ರೆ ಆಟೋಮೆಟಿಕಲಿ ಇಟ್ ವಿಲ್ ಕ್ಯಾಲ್ಕುಲೇಟ್ ಅಂಡ್ ಇಟ್ ವಿಲ್ ಗಿವ್ ರಿಸಲ್ಟ್ ಇಟ್ ಸೆಲ್ಫ್. ಓಕೆ, ಸೊ ದಟ್ ಈಸ್ ವಾಟ್ ವಿ ಕಾಲ್ ಕ್ವಿಜ್ ಬೈ ಯೂಸಿಂಗ್ ಗೂಗಲ್ ಫಾರ್ಮ್. ಅದಕ್ಕೆ ನಾವೇನ್ ಮಾಡ್ಬೇಕು, ಇಲ್ಲಿ ಆ ಗೂಗಲ್ ಫಾರ್ಮ್ ಅಲ್ಲಿ ಮೇಲ್ಗಡೆ ಸೆಟ್ಟಿಂಗ್ಸ್ ಆಪ್ಷನ್ಸ್ ಇರೋದು. ವಿ ಹ್ಯಾವ್ ಸೆಟ್ಟಿಂಗ್ ಆಪ್ಷನ್. ಈ ಸೆಟ್ಟಿಂಗ್ ಆಪ್ಷನ್ ಅನ್ನ ತಗೊಂಡು ಆ ಸೆಟ್ಟಿಂಗ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಅಲ್ಲಿ ಕ್ವಿಜಸ್ ಅಂತ ಬರುತ್ತೆ. ಈ ಸೆಟ್ಟಿಂಗ್ ಆಪ್ಷನ್ ಇದೆಯಲ್ಲ, ಆ ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ವಿಜ್ ಮಾಡಿದ್ರೆ ಈ ಟೈಪ್ ಅಲ್ಲಿ ಓಪನ್ ಆಗತ್ತೆ. ಜನರಲ್, ಪ್ರೆಸೆಂಟೇಶನ್, ಕ್ವಿಜಸ್ ಅಂತ. ಜನರಲ್ ಅಂದ್ರೆ ನಮ್ಮ ಜನರಲ್ ಏನಾದ್ರು ಸೆಟ್ಟಿಂಗ್ಸ್ ಇದ್ರೆ ನಾವು ಜನರಲ್ ಸೆಟ್ಟಿಂಗ್ಸ್ ಮಾಡಬಹುದು. ಪ್ರೆಸೆಂಟೇಶನ್ ಅಂದ್ರೆ ಅಲ್ಲಿ ಯಾವ ತರ ಪ್ರೆಸೆಂಟ್ ಆಗತ್ತೆ ಅದು. ದೆನ್ ಕ್ವಿಜಸ್ ಮಾಡ್ಬೇಕು ಅಂದ್ರೆ ಇಲ್ಲೊಂದು ಬಟನ್ ಇದೆ. ಓಕೆ, ಇದು ಈ ಸೈಡ್ ಅಲ್ಲಿ ಇರುತ್ತೆ, ಲೆಫ್ಟ್ ಅಲ್ಲಿ ಇರುತ್ತೆ. ಅಂದ್ರೆ ಒಂಥರ ಡಾರ್ಕ್ ಕಲರ್ ಅಲ್ಲಿ, ಬ್ರೌನ್ ಕಲರ್ ಅಲ್ಲಿ ಇರುತ್ತೆ. ಅದು ಕ್ವಿಜ್ ಆಫ್ ಆಗಿದೆ ಅಂತ. ನೀವ್ ಈ ಕಡೆ ಕ್ಲಿಕ್ ಮಾಡಿದ್ರೆ ಈ ತರ ಗ್ರೀನ್ ಕಲರ್ ಬಂದ್ರೆ ಆಗ ಕ್ವಿಜ್ ಆನ್ ಆಗಿದೆ, ದಿಸ್ ಇಸ್ ಕ್ವಿಜ್ ಅಂತ. ಆಗ ನೀವು ಅದಕ್ಕೆ ಮಾರ್ಕ್ಸ್ ಕೊಡ್ಬೇಕಾಗತ್ತೆ, ರೈಟ್ ಆನ್ಸರ್ಸ್ ಏನು ಅಂತ ಹೇಳಿ ಕೊಡ್ಬೇಕಾಗತ್ತೆ. ಹಾಗೆ ನಾವು ವಿ ಕ್ಯಾನ್ ಮೇಕ್ ಇಟ್ ಆಸ್ ಎ ಕ್ವಿಜ್. ಸೊ ಆ ಕ್ವಿಜ್ ಅನ್ನ ಓಪನ್ ಮಾಡಿದ್ಮೇಲೆ ಇಲ್ಲಿ ಆಪ್ಷನ್ಸ್ ಕೇಳತ್ತೆ. ಏನು, ರಿಲೀಸ್ ಮಾರ್ಕ್ಸ್ ಇಮಿಡಿಯೇಟ್ಲಿ ಆಫ್ಟರ್ ಈಚ್ ಸಬ್ಮಿಷನ್. ಏನು, ಅವನು ಎಲ್ಲದನ್ನು ಆನ್ಸರ್ ನ ಟಿಕ್ ಮಾಡಿ ಅವನು ಎಂಟರ್ ಕೊಟ್ಟ ತಕ್ಷಣನೇ ಅವನಿಗೆ ಮಾರ್ಕ್ಸ್ ತೋರಿಸ್ಬೇಕಾ, ಅಥವಾ ನಾವು ಸ್ವಲ್ಪ ಹೊತ್ತಾದ್ಮೇಲೆ ನಾವು ಯಾವಾಗ ಬೇಕಾ ಅವಾಗ ಆನ್ಸರ್ ಕೊಡ್ಬೇಕಾ? ಎರಡು ಆಪ್ಷನ್ಸ್ ಇಲ್ಲಿ ಬರುತ್ತೆ. ದೆನ್ ಆ ಒಂದು ಕ್ವಿಜ್ ನ ಅಪ್ಲೈ ಮಾಡ್ತಾರಲ್ಲ, ಅವ್ರು ಏನೇನ್ ನೋಡ್ಬೋದು, ಯಾವ ಕ್ವಶನ್ ಬರ್ದಿಲ್ಲ ಅದನ್ನ ನೋಡ್ಬೋದಾ, ಯಾವ್ದಕ್ಕೆ ಟಿಕ್ ಮಾಡಿಲ್ಲ ಅದನ್ನ ನೋಡ್ಬೋದಾ, ಕರೆಕ್ಟ್ ಆನ್ಸರ್ಸ್ ಯಾವ್ದು ನೋಡ್ಬೋದಾ, ಪಾಯಿಂಟ್ ವ್ಯಾಲ್ಯೂಸ್ ಯಾವ್ದು ನೋಡ್ಬೋದಾ, ಅವೆಲ್ಲ ಅದನ್ನು ನಿಮ್ಮ ಆಪ್ಷನ್. ನೀವು ಅವನು ಕರೆಕ್ಟ್ ಆನ್ಸರ್ ನೋಡೋದ್ ಬೇಡ ಅಂದ್ರೆ ಇಲ್ಲಿ ಇದನ್ನ ತೆಗೆದ್ರೆ ಸಾಕು. ಈ ಗ್ರೀನ್ ಕಲರ್ ತೆಗೆದ್ರೆ ಆಟೋಮೆಟಿಕಲಿ ಅವನಿಗೆ ಮಾರ್ಕ್ಸ್ ಅಷ್ಟೇ ಬರುತ್ತೆ, ಆದ್ರೆ ರೈಟ್ ಆನ್ಸರ್ಸ್ ಬರಲ್ಲ. ಇವನ್ ಇಫ್ ಯು ಟೇಕ್ ಪಾಯಿಂಟ್ ವ್ಯಾಲ್ಯೂ, ಅದನ್ನ ತೆಗೆದ್ರೆ ಅವನಿಗೆ ಪಾಯಿಂಟ್ ಯಾವ್ದಿದೆ ಅಂತಾನೂ ಬರಲ್ಲ, ಎಷ್ಟು ಮಾರ್ಕ್ಸ್ ಬಂದಿದೆ ಅಂತಾನೂ ಗೊತ್ತಾಗಲ್ಲ ಅಲ್ಲಿ ಯಾವ್ಯಾವ್ದಕ್ಕೆ ಎಷ್ಟೆಷ್ಟು ಮಾರ್ಕ್ಸ್ ಅಂತ. ಬಟ್ ಇವೆಲ್ಲ ಇದ್ರೆ ಯಾವ್ಯಾವ ಕ್ವಶನ್ಗೆ ಎಷ್ಟೆಷ್ಟು ಮಾರ್ಕ್ಸ್ ಬಂದಿದೆ, ಪ್ರತಿ ಕ್ವಶನ್ಗೆ ರೈಟ್ ಆನ್ಸರ್ ಏನು, ಪ್ರತಿಯೊಂದು ಕೂಡ ಗೊತ್ತಾಗತ್ತೆ. ಅದಾದ್ಮೇಲೆ ಇಫ್ ಯು ಕ್ಲಿಕ್ ಆನ್ ಸೇವ್ ಹಿಯರ್, it will automatically get saved. So once you return to your quiz, ಅಲ್ಲಿ ಕ್ವಿಜ್ ಅದಂತ ಕೊಟ್ಟ ಮೇಲೆ ನೀವು ಪ್ರತಿ ಕ್ವಶನ್ಸ್ಗೂ ನೀವೇನ್ ಮಾಡ್ಬೇಕು, ಇಲ್ಲಿ ಆನ್ಸರ್ ಕೀ ಅಂತ ಇರುತ್ತೆ. ಕ್ವಶನ್ಸ್ ಇರುತ್ತಲ್ಲ, ಅಲ್ಲಿ ಆನ್ಸರ್ ಕೀ ಅಂತ ಇರುತ್ತೆ. ಇಫ್ ಯು ಆರ್ ಡೂಯಿಂಗ್ ಸರ್ವೆ, ನೀವೀಗ ಸರ್ವೆ ಮಾಡ್ತಾ ಇರೋದಿರಾ, ನೀವು ಸರ್ವೆ ಮಾಡೋದ್ರಿಂದ ಕ್ವಿಜ್ ಕೂಡ ಅವಶ್ಯಕತೆನೇ ಇಲ್ಲ. ಐದರ್ ಎಸ್ ಆರ್ ನೋ ಯಾವ್ದಾದ್ರು ಒಂದು ಟಿಕ್ ಮಾಡಿದ್ರೆ ಸಾಕು. ಆನ್ಸರ್ ಕೀ ಯಾವಾಗ ಬೇಕಾಗತ್ತೆ, ನೀವು 4 ಆಪ್ಷನ್ಸ್ ಕೊಟ್ಟಿರ್ತೀರಾ, ನೀವು ಕ್ವಿಜ್ ಅಂತ ಮಾಡ್ತಾ ಇರ್ತೀರಾ. ಆ ಕ್ವಿಜ್ ಮಾಡ್ಬೇಕಾದ್ರೆ ಆನ್ಸರ್ ಸರಿನೋ ತಪ್ಪೋ ಇವ್ಯಾಲ್ಯೂಯೇಟ್ ಮಾಡ್ಲಿಕ್ಕೆ ಕ್ವಿಜ್ ಅಂತ ತಗೊಂಡು ಆಗ ಆನ್ಸರ್ ಕೀ ಅಂತ ಕ್ಲಿಕ್ ಮಾಡಿದ್ರೆ ಅಲ್ಲಿ ಆನ್ಸರ್ ಕೇಳುತ್ತೆ ಏನು ಆನ್ಸರ್ ಇದೆ ಅಂತ. ಅಲ್ಲಿ ನೀವು ಕರೆಕ್ಟ್ ಆನ್ಸರ್ ನ ಹಾಕ್ಬೇಕು. ಯಾವುದು ಈ 4ರಲ್ಲಿ ಯಾವುದು ಕರೆಕ್ಟ್ ಆನ್ಸರ್ ಅಂತ ಹೇಳಿ ಆನ್ಸರ್ ನ ಟಿಕ್ ಮಾಡ್ಬೇಕು. ಅದಕ್ಕೆ ಎಷ್ಟು ಮಾರ್ಕ್ಸ್ ಇಲ್ಲಿ ಇದೆ, 2 ಪಾಯಿಂಟ್ಸ್ ಕಾಣಿಸ್ತಿದ್ಯಲ್ಲ, ಎಷ್ಟು ಮಾರ್ಕ್ಸ್, 2 ಮಾರ್ಕ್ಸ್, 1 ಮಾರ್ಕ್ಸ್, 5 ಮಾರ್ಕ್ಸ್, ಈ ತರ ಮಾರ್ಕ್ಸ್ ಅನ್ನ ಹಾಕ್ಬೇಕು. ದೆನ್ ಅದು ಯಾಕೆ ಅದು ಸರಿ ಆನ್ಸರ್ ಅನ್ನೋದಕ್ಕೆ ಯು ಕ್ಯಾನ್ ಆಲ್ಸೋ ಆಡ್ ಆನ್ಸರ್ ಫೀಡ್ಬ್ಯಾಕ್. ಆನ್ಸರ್ಗೆ ಅದಕ್ಕೆ ಫೀಡ್ಬ್ಯಾಕ್ ಅನ್ನ ಕೊಡಬಹುದು. ಕೊಟ್ರೆ ಕೊಡ್ಬೋದು, ಇಲ್ಲ ಅಂದ್ರೆ ಅವಶ್ಯಕತೆ ಇಲ್ಲ. ಬಟ್ ಕೊಟ್ರೆ ಅವ್ರಿಗೆ ಇನ್ನೂ ತುಂಬಾ ಕ್ಲಾರಿಟಿ ಬರುತ್ತೆ ಯಾಕೆ ಅದು ಸರಿ. ಅವ್ರು ಯಾವ್ದೋ ಒಂದು ಚೂಸ್ ಮಾಡಿರ್ತಾರೆ, ನೀವ್ ಯಾವ್ದೋ ಬೇರೆ ಆನ್ಸರ್ ಕೊಟ್ಟಿರ್ತೀರಾ, ಯಾಕೆ ಅದು ಸರಿ ಅನ್ನೋದಕ್ಕೆ ಯು ಮೇಕ್ ಅಸ್ಟ್ ಗಿವ್ ಫೀಡ್ಬ್ಯಾಕ್ ಆಲ್ಸೋ ಹಿಯರ್. ದೆನ್ ಎಷ್ಟು ಮಾರ್ಕ್ಸ್, ಓಕೆ, ಇವೆಲ್ಲದನ್ನು ಇಫ್ ಯು ಸಬ್ಮಿಟ್ ಹಿಯರ್, ಇವೆಲ್ಲದನ್ನು ಹಾಕಿ ಅದನ್ನ ನೀವು ಕ್ಲಿಕ್ ಮಾಡಿದ್ರೆ, ಸೇವ್ ಮಾಡಿದ್ರೆ ಇಟ್ ವಿಲ್ ಗೆಟ್ ಸೇವ್ಡ್. ಮತ್ತೆ ನಾವೇನಾದ್ರೂ ಕ್ವಶನ್ ಏನಾದ್ರು ಚೇಂಜಸ್ ಮಾಡಬೇಕು ಅಂದ್ರೆ ಯು ಕ್ಯಾನ್ ಆಲ್ಸೋ ಎಡಿಟ್ ಬೈ ಯೂಸಿಂಗ್ ಎಡಿಟ್ ಕ್ವಶನ್ ಆಪ್ಷನ್. ನಿಮ್ಗೆ ಒಂದು ಸರಿ ಮಾಡಿದ ತಕ್ಷಣ ಫೈನಲ್ ಅಂತ ಅಲ್ಲ, ಅಗೇನ್ ಯು ಕ್ಯಾನ್ ಎಡಿಟ್, ಅಗೇನ್ ಯು ಕ್ಯಾನ್ ಚೇಂಜ್ ದ ಮಾರ್ಕ್ಸ್. ಎಲ್ಲದನ್ನು ಚೇಂಜ್ ಮಾಡಬಹುದು. ಎಲ್ಲಿವರೆಗೂ, ನೀವು ಅದನ್ನ ಬೇರೆಯವರಿಗೆ ಕಳಿಸೋವರೆಗೂ. ಇವನ್ ಬೇರೆಯವ್ರಿಗೆ ಕಳಿಸೋದ್ ಮೇಲೂ ನೀವೇನಾದ್ರೂ ಇಲ್ಲಿ ಚೇಂಜ್ ಮಾಡಿದ್ರೆ, ಗೂಗಲ್ ಫಾರ್ಮ್ ಅಲ್ಲಿ ಏನಾದ್ರೂ ಚೇಂಜ್ ಮಾಡಿದ್ರೆ ಆಟೋಮೆಟಿಕಲಿ ಇಟ್ ವಿಲ್ ಬಿ ಅಪ್ಡೇಟೆಡ್ ಇನ್ ಗೂಗಲ್ ಫಾರ್ಮ್. ಅವ್ರಿಗೆ ನೀವು ಕಳಿಸ್ಬೇಕಾದ್ರೆ ಕ್ವಶನ್ ಅಲ್ಲಿ ಏನೋ ತಪ್ಪಿರುತ್ತೆ, ನೀವು ನೋಡಿರಲ್ಲ, ಇನ್ನೊಂದ್ಸರಿ ನೋಡ್ತೀರಾ ಯಾವ್ದೋ ಕ್ವಶನ್ ತಪ್ಪಾಗಿದೆ ಅನ್ಸುತ್ತೆ. ಇಫ್ ಯು ಜಸ್ಟ್ ಎಡಿಟ್ ಕ್ವಶನ್, ಸೇವ್ ಮಾಡಿ, ಆಟೋಮೆಟಿಕಲಿ ಅವ್ರು ನೋಡಿಲ್ಲ ಅಂದ್ರೆ ಅವ್ರು ನೋಡೋದ್ರೊಳಗಡೆ ಆಟೋಮೆಟಿಕಲಿ ಆ ಕ್ವಶನ್ ಏನಾಗಿರುತ್ತೆ, ಅಪ್ಡೇಟ್ ಆಗಿರುತ್ತೆ. ನೀವು ಮತ್ತೆ ಇನ್ನೊಂದ್ಸರಿ ಕಳಿಸೋ ಅವಶ್ಯಕತೆ ಇಲ್ಲ. ಆಟೋಮೆಟಿಕಲಿ ನೀವು ಗೂಗಲ್ ಫಾರ್ಮ್ ಅಲ್ಲಿ ಏನೇನ್ ಚೇಂಜ್ ಮಾಡ್ತೀರಾ, ಎವ್ರಿಥಿಂಗ್ ವಿಲ್ ಬಿ ಆಟೋಮೆಟಿಕಲಿ ಸೇವ್ಡ್. ಎಲ್ಲ ಆಟೋಮೆಟಿಕಲಿ ಸೇವ್ ಆಗುತ್ತೆ, ಅಪ್ಡೇಟ್ ಆಗ್ತಾ ಇರುತ್ತೆ. ನಿಮ್ಗೆ ಇಲ್ಲಿ ಸೇವ್ ಆಪ್ಷನ್ ಅಂತಾನೆ ಇರಲ್ಲ. ಓಕೆ, ಆಟೋಮೆಟಿಕಲಿ ನೀವು ಮಾಡಿದ್ರ
ಬಿಟ್ರಾ ಇಟ್ ಇಸ್ ಸೇವ್ಡ್ ಅಷ್ಟೇನೆ, ಲೈಕ್ ದಟ್. ಓಕೆ, ಸೊ ಐ ವಿಲ್ ಎಕ್ಸ್ಪ್ಲೈನ್ ಒನ್ ಎಕ್ಸ್ಪೆರಿಮೆಂಟ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಟು ಟ್ರಾನ್ಸ್ಫಾರ್ಮ್ ಎ ಕ್ವಶನೇರ್ ಇಂಟು ಎ ಗೂಗಲ್ ಫಾರ್ಮ್ ಫಾರ್ ಎ ವೆಲ್ ಡಿಫೈನ್ಡ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್. ಸೊ ನಾವ್ ಇಲ್ಲಿವರೆಗೂ ಗೂಗಲ್ ಫಾರ್ಮ್ ಅಂದ್ರೆ ಏನು, ಗೂಗಲ್ ಫಾರ್ಮ್ ಅಲ್ಲಿ ಕ್ವಶನ್ಸ್ ಅನ್ನ ಯಾವ ತರ ಹಾಕ್ಬೇಕು, ಯಾವ್ಯಾವ ರೀತಿ ಕ್ವಶನ್ ಸೆಟ್ ಇರುತ್ತೆ, ಕ್ವಿಜ್ ಅಂತ ತಗೊಂಡ್ರೆ ಯಾವ ತರ ಮಾಡ್ಬೇಕು ಅಷ್ಟನ್ನ ಮಾತ್ರ ಎಕ್ಸ್ಪ್ಲೈನ್ ಮಾಡಿದೀವಿ. ಸೊ ಅದಕ್ಕೆ ರಿಲೇಟೆಡ್ ಆಗಿ ವಿ ಹ್ಯಾವ್ ಎಕ್ಸ್ಪ್ಲೈನಿಂಗ್ ಅನದರ್ ಎಕ್ಸ್ಪೆರಿಮೆಂಟ್ ಹಿಯರ್, ದಟ್ ಇಸ್ ಎಕ್ಸ್ಪೆರಿಮೆಂಟ್ ನಂಬರ್ 2 to transform a questionnaire into a Google form for a well-defined problem statement. Andre, on the problem statement we have already given. For that problem statement, you have already written 25 questions. Closed end 25 questions you are already written. Okay. We have to now do it is, you have to insert all those 25 questions in this Google form. You want the Google form create ಮಾಡಿ ಆ 25 ಕ್ವಶನ್ಸ್ ಅನ್ನ ಈ ಒಂದು ಗೂಗಲ್ ಫಾರ್ಮ್ ಅಲ್ಲಿ ಸೆಟ್ ಮಾಡಬೇಕು ನೀಟಾಗಿ. ಅಷ್ಟೇ ಎಕ್ಸ್ಪೆರಿಮೆಂಟ್ ಆಯ್ತಾ. ಅದು ಕಳಿಸೋದು ಅದು ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್. ಅದನ್ನ ಮತ್ತೆ ನಾನು ನೆಕ್ಸ್ಟ್ ಸೆಷನ್ ಅಲ್ಲಿ ಹೇಳ್ಕೊಡ್ತೀನಿ ಯಾವ ತರ ಅದನ್ನ ಎಲ್ಲರಿಗೂ ಶೇರ್ ಮಾಡಬೇಕು, ಏನೇನ್ ಆಪ್ಷನ್ ಇದೆ. ದಟ್ ವಿಲ್ ಬಿ ಡನ್ ಇನ್ ನೆಕ್ಸ್ಟ್ ಸೆಷನ್. ಬಟ್ ಈ ಸೆಷನ್ ಅಲ್ಲಿ ನೀಟಾಗಿ ಗೂಗಲ್ ಫಾರ್ಮ್ ಅನ್ನ ರೆಡಿ ಮಾಡ್ಬೇಕು, ಅಷ್ಟೇ ಕೆಲಸ ನಿಮ್ದು. ಓಕೆ, ಸೊ ವಾಟ್ ಇಸ್ ದ ಪರ್ಪಸ್, ಇದೇನಕ್ಕೆ ಯೂಸ್ ಆಗುತ್ತೆ ಅಂತಂದ್ರೆ, ಇದು ನಿಮ್ಗೆ ಡೇಟಾವನ್ನ ಗ್ಯಾದರ್ ಮಾಡ್ಲಿಕ್ಕೆ, ಆನ್ಲೈನ್ ಸರ್ವೆ ಮಾಡ್ಲಿಕ್ಕೆ, ಕ್ವಿಜ್ ಮಾಡ್ಲಿಕ್ಕೆ ಎಲ್ಲದಕ್ಕೂ ಕೂಡ ನಿಮ್ಗೆ ಯೂಸ್ ಆಗುತ್ತೆ. ಸೊ ವಾಟ್ ಆರ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್? ಆಸ್ ಐ ಸೆಡ್, ಫಸ್ಟ್ ಲಾಗ್ ಇನ್ ಟು ಯುವರ್ ಜಿಮೇಲ್ ಗೆ ಲಾಗಿನ್ ಆಗಿ. ಓಕೆ, ಸೊ ಯು ನೋ ದಟ್ ಯುವರ್ ಮೇಲ್ ಐಡಿಸ್ ಗೊತ್ತಿದೆ ಅಲ್ವಾ. ಎಸ್ಪೆಷಲಿ ವಿ ಆರ್ ಯೂಸಿಂಗ್ ಯುವರ್ ಮೇಲ್ ಐಡಿಸ್. ನಿಮ್ಮ ಮೊಬೈಲ್ ಗಳಲ್ಲಿ ನಿಮ್ಮ ಮೇಲ್ ಐಡಿ ಗಳನ್ನ ಹಾಕಿದ್ದೀರಾ. ಸೇಮ್ ನಿಮ್ಮ ಮೊಬೈಲ್ ಅಲ್ಲೇ ಗೂಗಲ್ ಫಾರ್ಮ್ ಅನ್ನ ಯೂಸ್ ಮಾಡಿ ಮಾಡಬಹುದು. ಸೊ ಫಸ್ಟ್ ಲಾಗಿನ್ ಆಗ್ಬಿಟ್ಟಿದ್ದೀರಾ ನಿಮ್ಮ ಮೊಬೈಲ್ ಅಲ್ಲಿ, ನೋ ನೀಡ್ ಟು ವರಿ. ನಿಮ್ಮ ಮೊಬೈಲ್ ಅಲ್ಲಿ ನೀವು ಗೂಗಲ್ ಓಪನ್ ಮಾಡಿ, ಅಲ್ಲಿ ಗೂಗಲ್ ಫಾರ್ಮ್ಸ್ ಅಂತ ಓಪನ್ ಮಾಡಿ ಲಾಗಿನ್ ಆದ್ರೆ ಆಟೋಮೆಟಿಕಲಿ ಇಟ್ ವಿಲ್ ಕಮ್ಸ್ ಹಿಯರ್. ಒಂದು ಅಪ್ಲಿಕೇಶನ್ ಇದೆ, ಗೂಗಲ್ ಫಾರ್ಮ್ಸ್ ಅಪ್ಲಿಕೇಶನ್ ಇದೆ, ಅದು ಡೌನ್ಲೋಡ್ ಮಾಡ್ಕೊಂಡ್ರೆ ಡೈರೆಕ್ಟ್ ಆಗಿ ಲಾಗಿನ್ ಆಗುತ್ತೆ ಅದು. ಓಕೆ, ದೆನ್ ಕ್ಲಿಕ್ ಆನ್ ಗೂಗಲ್ ಆಪ್ಸ್. ನಾನೀಗ ಇದರಲ್ಲಿ ಮಾಡೋದು ತೋರಿಸ್ತಾ ಇದ್ದೀನಿ, ಯಾವ್ದ್ರಲ್ಲಿ, ಸಿಸ್ಟಮ್ ಅಲ್ಲಿ, ಕಂಪ್ಯೂಟರ್ ನಲ್ಲಿ ಮಾಡೋದು ಯಾವ ತರ ಅಂತ. ಓಕೆ, ಸೊ ಫಸ್ಟ್ ನಾನು ಲಾಗಿನ್ ಆಗ್ಬೇಕು. ಅದಾದ ಮೇಲೆ ಇಲ್ಲಿ ಗೂಗಲ್, ಇಲ್ಲಿ 9 ಪಾಯಿಂಟ್ ಇದೆಯಲ್ಲ ಇಲ್ಲಿ ಮೇಲ್ಗಡೆ 9 ಚುಕ್ಕೆಗಳು, ಅದನ್ನ ಕ್ಲಿಕ್ ಮಾಡಿದ್ರೆ ಅಲ್ಲಿ ಗೂಗಲ್ ಆಪ್ಸ್ ಯಾವ್ಯಾವ್ದಿದೆ ಎಲ್ಲಾ ಗೂಗಲ್ ಆಪ್ಸ್ ಬರುತ್ತೆ. ಆಯ್ತಾ. ಆ ಗೂಗಲ್ ಆಪ್ಸ್ ಬಂದ ಮೇಲೆ ಅದರಲ್ಲಿ ಗೂಗಲ್ ಫಾರ್ಮ್ಸ್ ಅಂತ ಇರುತ್ತೆ, ಗೂಗಲ್ ಫಾರ್ಮ್ಸ್ ಅಂತ ಹೇಳಿ ಬರುತ್ತೆ. ಐ ವಿಲ್ ಶೋ ದಟ್ ಒನ್. ಗೂಗಲ್ ಫಾರ್ಮ್ಸ್ ಅಂತ ಬರುತ್ತೆ. ಆ ಗೂಗಲ್ ಫಾರ್ಮ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಈ ತರ ಅನ್ಟೈಟಲ್ಡ್ ಫಾರ್ಮ್ ಅಂತ ಓಪನ್ ಆಗುತ್ತೆ. ಇಲ್ಲಿ ಪ್ಲಸ್ ಹೊಡೆಯೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ಇಟ್ ವಿಲ್ ಓಪನ್ ಅನ್ಟೈಟಲ್ಡ್ ಫಾರ್ಮ್. ಅದು ಪ್ಲಸ್ ಎಲ್ಲ ಮುಂಚೆ ಇತ್ತು, ಈಗ ಡೈರೆಕ್ಟ್ ಆಗಿ ಅನ್ಟೈಟಲ್ಡ್ ಫಾರ್ಮ್ ಅಂತ ಓಪನ್ ಆಗುತ್ತೆ. ಅದಕ್ಕೆ ಆ ಅನ್ಟೈಟಲ್ಡ್ ಫಾರ್ಮ್ ಅಂತ ಇದೆಯಲ್ಲ, ಇಲ್ಲಿ ಟೈಟಲ್ ಚೇಂಜ್ ಮಾಡಿ, ಆ ಟೈಟಲ್ ಬಗ್ಗೆ ಡಿಸ್ಕ್ರಿಪ್ಷನ್ ಕೊಡಿ. ದೆನ್ ನೀವು ಏನೇನ್ ಡೇಟಾ ಕಲೆಕ್ಟ್ ಮಾಡಬೇಕು ಎಲ್ಲದನ್ನು ಹಾಕೊಳ್ತಾ ಹೋಗಿ. ಆಯ್ತಾ. ಎಂಟರ್ ದ ಟೈಟಲ್. ಏನು ಟೈಟಲ್? ಕೋವಿಡ್ ಪ್ಯಾಂಡಮಿಕ್. ಓಕೆ, ಸೊ ಸರ್ವೆ ಅಬೌಟ್ ಕೋವಿಡ್ ಪ್ಯಾಂಡಮಿಕ್ ಅಂತ ನೀವು ಕೊಡಿ. ಕೋವಿಡ್ ರಿಲೇಟೆಡ್ ಯಾವ್ದಾರ ಒಂದು ಇಮೇಜ್ ಅನ್ನ ಹಾಕಿ. ಸೊ ಇಲ್ಲಿ ಏನ್ ಮಾಡ್ತಾ ಇದ್ದೀರಾ? ವಿ ಆರ್ ಮೇಕಿಂಗ್ ಎ ಸರ್ವೆ ಅಬೌಟ್ ದ ನಾಲೆಡ್ಜ್ ಅಬೌಟ್ ದ COVID-19 ಟು ದ ಕಾಮನ್ ಪೀಪಲ್. ಸೊ ದಟ್ಸ್ ವೈ ವಿ ಆರ್ ಆಸ್ಕಿಂಗ್ ಸೋ ಮೆನಿ ಕ್ವಶನ್ಸ್ ರಿಲೇಟೆಡ್ ಟು COVID-19. ಜನಕ್ಕೆ COVID-19 ಬಗ್ಗೆ ಎಷ್ಟು ತಿಳುವಳಿಕೆ ಇದೆ, ಎಷ್ಟು ಜ್ಞಾನ ಇದೆ, ಏನ್ ತಿಳ್ಕೊಂಡಿದ್ದಾರೆ ಅನ್ನೋದನ್ನ ಟೆಸ್ಟ್ ಮಾಡ್ಲಿಕ್ಕೆ we are doing one survey here. ಆ ಸರ್ವೆ ರಿಲೇಟೆಡ್ ಆಗಿ we have written here 25 questions. ಆ ತರ ನೀವು ಇಲ್ಲಿ ಹಾಕಬಹುದು, ಎಲ್ಲಿ, ಈ ಡಿಸ್ಕ್ರಿಪ್ಷನ್ ಅಲ್ಲಿ ಕೆಳಗಡೆ. ಆಯ್ತಾ. ಅದಾದ್ಮೇಲೆ you can start entering the closed ended questions. You can see ಈ ತರ. ಫಸ್ಟ್ ಕ್ವಶನ್, have you used drugs? ಇದು ಡ್ರಗ್ಸ್ ರಿಲೇಟೆಡ್ ಆಗಿ ಮಾಡಿದ್ದಾರೆ. drugs other than those required for medical reasons, yes or no. ಅದೇ ರೀತಿ ಪ್ರತಿಯೊಂದಕ್ಕೂ ಕೂಡ ನೀವು ಹಾಕೊಳ್ತಾ ಹೋಗ್ಬೇಕು. ಒಂದು 25 ಕ್ವಶನ್ಸ್ ನ ರೆಡಿ ಮಾಡ್ಬೇಕು. ಇವೆಲ್ಲದಕ್ಕಿಂತ ಮುಂಚೆ ನಿಮ್ಗೆ ಏನ್ ಅವಶ್ಯಕತೆ ಇದೆ, ಯಾರು ಮಾಡಿರೋದು, ಅವರ ಹೆಸರೇನು, ಅದು ಬೇಕು. ಸೊ ಯು ಕ್ಯಾನ್ ಟೇಕ್ ಫಸ್ಟ್ ಗೆ ನೇಮ್ ಹಾಕೊಳ್ಳಿ, ದೆನ್ ಕಾಲೇಜ್ ನೇಮ್, ಬ್ರಾಂಚ್, ಸೆಮಿಸ್ಟರ್, ಮೇಲ್ ಐಡಿ. ಮೊಬೈಲ್ ಹಾಕೊಳ್ಳೋಕೆ ಅವಶ್ಯಕತೆ ಇಲ್ಲ, ಮೊಬೈಲ್ ಬೇಡ ನಿಮಗೆ. ಓಕೆ, ಜಸ್ಟ್ ಯು ಕ್ಯಾನ್ ಟೇಕ್ ಮೇಲ್ ಐಡಿಸ್ ತಗೊಳ್ಳಿ. ಅದನ್ನ ನೀವು ಫಸ್ಟ್ ಆ ಡೇಟಾಗಳನ್ನ ಕಲೆಕ್ಟ್ ಮಾಡಿ ಆಮೇಲೆ ಕ್ವಶನ್ಸ್ ಅನ್ನ ಹಾಕಿ. ಓಕೆ, ಸೊ ಇಲ್ಲಿ all Google form questions are anonymous. It is not possible to collect the email address from the people
who respond to my form. ಓಕೆ, ಅಂದ್ರೆ ಇಷ್ಟನ್ನ ನೀವು ಕಂಪ್ಲೀಟ್ ಮಾಡಿದ್ರೆ ಸಾಕು. ಎಷ್ಟು ಮಾಡಿ ಕ್ವಶನ್ಸ್ 25 ಕ್ವಶನ್ಸ್ ನ ಹಾಕಿ ನೀಟಾಗಿ ಕಲರ್ ಆಗಿ ಡಿಸೈನ್ ನೀವು ಹೇಗೆ ಮಾಡ್ತೀರಾ ಮಾಡಿ, ಅದು ನಿಮ್ಮ ಕ್ರಿಯೇಟಿವಿಟಿ. ಅಷ್ಟು ಮಾಡಿದ್ರೆ ದಿಸ್ ಎಕ್ಸ್ಪೆರಿಮೆಂಟ್ ವಿಲ್ ಬಿ ಕಂಪ್ಲೀಟೆಡ್. ಆಯ್ತಾ? ಸೊ ರಿಲೇಟೆಡ್ ಟು ದಿಸ್ ಐ ವಿಲ್ ಆಸ್ಕ್ ಸಮ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. All Google form quizzes are anonymous. It is not possible to collect an email address from the people who respond to my form. So here ಇಲ್ಲೇನ್ ಹೇಳ್ತಿದ್ರೆ, ಗೂಗಲ್ ಫಾರ್ಮ್ಸ್ ಅದರಲ್ಲಿ ಹೆಸರು ಬರಲ್ಲ, ಮೇಲ್ ಐಡಿ ಬರಲ್ಲ, ನಾವು ಮೇಲ್ ಐಡಿ ಕಲೆಕ್ಟ್ ಮಾಡಕ್ ಆಗಲ್ಲ ಅಂತ ಹೇಳ್ತಾ ಇದಾರೆ. ಇಸ್ ಇಟ್ ಟ್ರೂ ಆರ್ ಫಾಲ್ಸ್? ಜಸ್ಟ್ ಯೋಚನೆ ಮಾಡಿ, ಟ್ರೂ ಇದೆಯಾ ಫಾಲ್ಸ್ ಇದೆಯಾ? ನಾನು ಹೀಗಿನ್ನ ಹೇಳ್ದೆ ಏನಂತ, ನೀವು ಅವ್ರ ಹೆಸರು, ಕಾಲೇಜ್ ನೇಮ್, ಸೆಕ್ಷನ್, ಬ್ರಾಂಚ್, ಮೇಲ್ ಐಡಿ ಹಾಕಿ ಆಟೋಮೆಟಿಕಲ್ ಅವ್ರ ಮೇಲ್ ಐಡಿ ಎಂಟ್ರಿ ಮಾಡಿದ್ರೆ ಮೇಲ್ ಐಡಿ ಬಂದ್ಬಿಡುತ್ತೆ. ಯು ಕ್ಯಾನ್ ಕಲೆಕ್ಟ್ ಮೇಲ್ ಐಡಿಸ್, ಯು ಕ್ಯಾನ್ ಕಲೆಕ್ಟ್ phone numbers, you can collect their names, details, everything you can collect by using Google Forms. ಹಾಗಾಗಿ ಇಲ್ಲಿ ಕಲೆಕ್ಟ್ ಮಾಡಕ್ ಆಗಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಸ್ಟೇಟ್ಮೆಂಟ್ ಏನಾಗುತ್ತೆ? ಫಾಲ್ಸ್ ಆಗುತ್ತೆ. You can collect any information here. Okay, so that is false. Next, which of the following can be embedded in a Google Form? Images ಹಾಕಬಹುದಾ? ಹಾಕಬಹುದು. Videos ಹಾಕಬಹುದಾ? ಹಾಕಬಹುದು. Text box and none of this. So you can see images ಹಾಕಬಹುದು, ವಿಡಿಯೋಸ್ ಹಾಕಬಹುದು, ಟೆಕ್ಸ್ಟ್ ಬಾಕ್ಸ್ ಹಾಕಬಹುದು. ಹಾಗಾಗಿ ಆಲ್ ದೀಸ್ ಆಪ್ಷನ್ಸ್, ಈ ತರ 3 ಆಪ್ಷನ್ಸ್ ಸರಿ ಇದ್ದಾಗ ನೀವು ಗೂಗಲ್ ಫಾರ್ಮ್ ಅಲ್ಲಿ ಚೆಕ್ ಬಾಕ್ಸ್ ಅನ್ನ ಓಪನ್ ಮಾಡಿ, ಚೆಕ್ ಬಾಕ್ಸ್ ಅನ್ನ ಹಾಕಿದಾಗ ಈ 3 ಕೂಡ ಟಿಕ್ ಮಾಡಬಹುದು. ನೀವು ಮಲ್ಟಿಪಲ್ ಚಾಯ್ಸ್ ಹಾಕಿದಾಗ 4ರಲ್ಲಿ ಯಾವ್ದಾದ್ರು ಒಂದು ಮಾತ್ರ ಟಿಕ್ ಆಗತ್ತೆ, ಬೇರೆ ಯಾವ್ದು ಟಿಕ್ ತಗೊಳ್ಳಲ್ಲ. ಅರ್ಥ ಆಯ್ತಾ? ಹಾಗಾಗಿ ಒಂದಕ್ಕಿಂತ ಜಾಸ್ತಿ ಆನ್ಸರ್ ಇದ್ರೆ ಯು ಕ್ಯಾನ್ ಯೂಸ್ ಚೆಕ್ ಬಾಕ್ಸ್, ಒಂದೇ ಆನ್ಸರ್ ಇದ್ರೆ ಯು ಕ್ಯಾನ್ ಯೂಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಸೊ ಹಿಯರ್ you can insert images, video and text box. Okay, so we just summarize what are the things we discussed. Introduction to Google Form, Google Form users, how to use Google Forms, and experiment related to that. So in the next session we are discussing about survey through Google Forms, sharing of Google Forms, store responses in Google Sheet, and related experiment to conduct ಸರ್ವೆ ಥ್ರೂ ಗೂಗಲ್ ಫಾರ್ಮ್ಸ್. ಗೂಗಲ್ ಫಾರ್ಮ್ಸ್ ರೆಡಿ ಮಾಡಿದ್ದೀರಾ? ಇವತ್ತು ಮಾಡ್ತೀರಾ? ಇವತ್ತು ರೆಡಿ ಮಾಡಿದ್ದು ಇಟ್ಕೊಳ್ಳಿ. ನಾಳೆ ಅದನ್ನ ಬೇರೆಯವ್ರಿಗೆ ಹೇಗೆ ಶೇರ್ ಮಾಡಬೇಕು, ಹೇಗೆ ಕಳಿಸ್ಬೇಕು, ಥ್ರೂ ಮೇಲ್ ಹೇಗೆ ಕಳಿಸ್ಬೇಕು, ಥ್ರೂ ವಾಟ್ಸ್ಆಪ್ ಹೇಗೆ ಕಳಿಸ್ಬೇಕು ಅನ್ನೋದನ್ನ ವಿ ವಿಲ್ ಡಿಸ್ಕಸ್ ಇನ್ ದ ನೆಕ್ಸ್ಟ್ ಸೆಷನ್. ಓಕೆ, ಸೊ ಥ್ಯಾಂಕ್ ಯು ಫಾರ್ ಲಿಸನಿಂಗ್ ದಿಸ್ ಸೆಷನ್. ನಾನು ಈಗ ಏನ್ ಮಾಡ್ತೀನಿ, ಆ ಒಂದು ಸೆಷನ್ ನಾವು ಡೆಮೋ ಓಪನ್ ಮಾಡ್ತೀನಿ. ಒಂದು ಗೂಗಲ್ ಫಾರ್ಮ್ ಓಪನ್ ಮಾಡಿ ಜಸ್ಟ್ ಐ ವಿಲ್ ಶೋ ಹೌ ಟು ಕ್ರಿಯೇಟ್ ದ ಗೂಗಲ್ ಫಾರ್ಮ್ ಹಿಯರ್. ಓಕೆ, ಫೈನ್. ಸೊ ಸ್ಕ್ರೀನ್ ಕಾಣಿಸ್ತಾ ಇದೆ ಎಲ್ಲರಿಗೂ. ಇಲ್ಲಿ ನಾವೇನ್ ಮಾಡ್ಬೇಕಾಗತ್ತೆ, ಲಾಗಿನ್ ಆಗ್ಬೇಕಾಗತ್ತೆ ಫಸ್ಟ್ ಅಲ್ವಾ? ಸೊ ನಾನು ಆಲ್ರೆಡಿ ಇಲ್ಲಿ ಲಾಗಿನ್ ಆಗ್ಬಿಟ್ಟಿದೀನಿ. ನಾನು ಗೂಗಲ್ ಅಕೌಂಟ್ ಅಲ್ಲಿ ಇಲ್ಲಿ ಸೈನ್ ಇನ್ ಆಗಿದ್ದೀನಿ. ನನ್ನ ನೇಮ್ ಇದೆ ಇಲ್ಲಿ ಧ್ರುವ ಕುಮಾರ್ ಅಂತ ಹೇಳಿ, ಇಲ್ಲಿ ನನ್ನ ಹೆಸರು ತೋರಿಸ್ತಾ ಇದೆ. ಸೊ ದಟ್ ಮೀನ್ಸ್ ಐ ಹ್ಯಾವ್ ಆಲ್ರೆಡಿ ಸೈನ್ಡ್ ಇನ್. ನೀವು ಸೈನ್ ಇನ್ ಆಗಿರಲ್ಲ ಅಂತ ಅಂದ್ರೆ ಫಸ್ಟ್ ಜಿಮೇಲ್ ಅನ್ನ ಓಪನ್ ಮಾಡಿ ಆದ್ಮೇಲೆ ನೀವೇನ್ ಮಾಡಿ ಸೈನ್ ಇನ್ ಆಗ್ಬೇಕಾಗತ್ತೆ. ಸೊ ಗೂಗಲ್ಗೆ ಹೋಗಿ ಇಲ್ಲಿ ಸೈನ್ ಇನ್ ಅಂತ ಕೊಡಿ. ನಿಮ್ಮ ಮೇಲ್ ಐಡಿ ಪಾಸ್ವರ್ಡ್ ಕೇಳುತ್ತೆ. ಆ ಮೇಲ್ ಐಡಿ ಪಾಸ್ವರ್ಡ್ ಹಾಕಿದ್ರೆ ಲಾಗಿನ್ ಆಗಿ ಈ ತರ ಒಂದು ಶೀಟ್ ಬರುತ್ತೆ, ಗೂಗಲ್ ಶೀಟ್ಸ್. ಓಕೆ, ಗೂಗಲ್ದು ಹೋಮ್ ಪೇಜ್ ಬರುತ್ತೆ. ಅದಾದ್ಮೇಲೆ ಇಲ್ಲಿ ಏನ್ ಮಾಡಿ, ಕ್ಲಿಕ್ ಆನ್ ಗೂಗಲ್ ಆಪ್ಸ್. ನೋಡಿ ಇಲ್ಲಿ ಮೇಲ್ಗಡೆ ನಾನು ಮೌಸ್ ಅನ್ನ ತಗೊಂಡು ಹೋದ ತಕ್ಷಣ ಇಟ್ ಆಸ್ ಆಸ್ಕಿಂಗ್ ಗೂಗಲ್ ಆಪ್ಸ್ ಅನ್ನ ತೋರಿಸ್ತಾ ಇದೆ. ಕ್ಲಿಕ್ ಮಾಡಿ. ಓಕೆ, ರೈಟ್ ಕ್ಲಿಕ್ ಮಾಡಿದ್ರೆ ಇಟ್ ವಿಲ್ ಶೋ ಲೈಕ್ ದಿಸ್: ಜಿಮೇಲ್, ಡ್ರೈವ್, ಕ್ಲಾಸ್ ರೂಮ್, ಡಾಕ್ಸ್, ಶೀಟ್ಸ್, ಸ್ಲೈಡ್ಸ್, ಕ್ಯಾಲೆಂಡರ್. ಓಕೆ, ಈ ಟೈಪ್ ಅಲ್ಲಿ ಎಲ್ಲ ತೋರಿಸುತ್ತೆ. ನನಗೆ ಅವಶ್ಯಕತೆ ಇರೋದೇನು, ಗೂಗಲ್ ಫಾರ್ಮ್ಸ್. ವೇರ್ ಇಟ್ ಈಸ್ ಹಿಯರ್. ಆಯ್ತಾ? ಇಲ್ಲಿ ಈ ಕಲರ್ ಇದೆ, ಪರ್ಪಲ್ ಕಲರ್ ಅಲ್ಲಿ ಇದೆ, ಗೂಗಲ್ ಫಾರ್ಮ್ಸ್ ಅಂತ ಇದೆ. ಬರೀ ಫಾರ್ಮ್ಸ್ ಅಂತ ಇರುತ್ತೆ. ಆಯ್ತಲ್ಲ? ಈ ಫಾರ್ಮ್ಸ್ ಅನ್ನ ಕ್ಲಿಕ್ ಮಾಡ್ತೀನಿ ನಾನು. ಒಂದು ರೈಟ್ ಕ್ಲಿಕ್ ಮಾಡಿದ್ರೆ ಇಟ್ ವಿಲ್ ಓಪನ್ ಗೂಗಲ್ ಫಾರ್ಮ್ಸ್ ಹಿಯರ್. ಸಿ, ದಿಸ್ ಇಸ್ ಗೂಗಲ್ ಫಾರ್ಮ್. ಹಿಂದೆ ಯಾವ್ದಾದ್ರು ಫಾರ್ಮ್ಸ್ ಮಾಡಿದ್ರೆ ಆ ಫಾರ್ಮ್ಸ್ ಗಳು ಕೂಡ ಇಲ್ಲಿ ನಿಮಗೆ ಕಾಣಿಸುತ್ತೆ. ಸದ್ಯಕ್ಕೆ ನಾನು ಯಾವ್ದು ಮಾಡಿಲ್ಲ. ಇಲ್ಲಿ ಆಲ್ರೆಡಿ ರೆಡಿ ಮಾಡಿರ್ತಕ್ಕಂಥದ್ದು ಪ್ರೀ ರೆಡಿಮೇಡ್ ಟೆಂಪ್ಲೇಟ್ಸ್ ಇದೆ. ಕ್ವಿಜ್, ಬ್ಲಾಂಕ್ ಕ್ವಿಜ್ ಆಲ್ರೆಡಿ ಟೆಂಪ್ಲೇಟ್ ಇದೆ. ಎಕ್ಸಿಟ್ ಟಿಕೆಟ್ ಅದ್ರದ್ದು ಟೆಂಪ್ಲೇಟ್ ಇದೆ. ಅಸೆಸ್ಮೆಂಟ್ ಟೆಂಪ್ಲೇಟ್ ಇದೆ. ವರ್ಕ್ಶೀಟ್ ಟೆಂಪ್ಲೇಟ್ ಇದೆ. ಕೋರ್ಸ್ ಇವ್ಯಾಲ್ಯೂಯೇಷನ್ ಟೆಂಪ್ಲೇಟ್ ಇದೆ. ದೇರ್ ಆರ್ ಸೋ ಮೆನಿ ಟೆಂಪ್ಲೇಟ್ಸ್ ಆರ್ ದೇರ್. ಓಕೆ, ತುಂಬಾ ಟೆಂಪ್ಲೇಟ್ಸ್ ಇದೆ ಇಲ್ಲಿ. ಜನರಲ್ ಟೆಂಪ್ಲೇಟ್ಸ್ ನೋಡಿ, ಇಲ್ಲಿ ತುಂಬಾ ಇದಾವೆ ಟೆಂಪ್ಲೇಟ್ಸ್.
ಇವೆಲ್ಲದನ್ನು ಆಲ್ರೆಡಿ ರೆಡಿ ಮಾಡಿರೋದು. ನಿಮ್ಗೆ ರೆಡಿ ಮಾಡಿರೋದು ಅವಶ್ಯಕತೆ ಇಲ್ಲ, ನಾನೇ ಓನ್ ಆಗಿ ಕ್ರಿಯೇಟ್ ಮಾಡ್ತೀನಿ ಅಂದ್ರೆ ದೆನ್ ಯು ಹ್ಯಾವ್ ಟು ಕ್ಲಿಕ್ ಆನ್ ದಿಸ್ ಪ್ಲಸ್. ಓಕೆ, ಈ ಪ್ಲಸ್ ಇದೆಯಲ್ಲ 4 ಕಲರ್ ಅಲ್ಲಿ, ಡಿಫ್ರೆಂಟ್ ಕಲರ್ ಅಲ್ಲಿ, ಈ ಬ್ಲಾಂಕ್ ಕ್ಲಿಕ್ ಇದ್ರ ಮೇಲೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, ಒಂದೇ ಕ್ಲಿಕ್. ಓಕೆ, ಕ್ಲಿಕ್ ಮಾಡಿದ್ರೆ ಇಟ್ ವಿಲ್ ಶೋ ಅನ್ಟೈಟಲ್ಡ್ ಫಾರ್ಮ್. ಆಯ್ತಾ, ಇಲ್ಲಿ ಇದೇನು ಬರುತ್ತೆ, ನೋ ಥ್ಯಾಂಕ್ಸ್ ಕೊಡಿ, ಅವಶ್ಯಕತೆ ಇಲ್ಲ. ಆಯ್ತಲ್ಲ, ಇಲ್ಲಿ ನೋಡಿ ಇದು ಫೈಲ್. ನೀವು ಪ್ರತಿ ಸರಿ ಸೇವ್ ಮಾಡೋ ಅವಶ್ಯಕತೆ ಇಲ್ವೇ ಇಲ್ಲ, ಇಲ್ಲಿ ಸೇವ್ ಆಪ್ಷನ್ ಇಲ್ಲ. ರೈಟ್, ಯಾಕೆ? ಡೈರೆಕ್ಟ್ ನೀವು ಏನೇ ಡೇಟಾ ಹಾಕಿ ಇಟ್ ವಿಲ್ ಆಟೋಮೆಟಿಕಲಿ ಸೇವ್ಡ್. ನೆಟ್ ಇರ್ಬೇಕು ಅಷ್ಟೇ, ಇಂಟರ್ನೆಟ್ ಇದ್ರೆ ಆಟೋಮೆಟಿಕಲಿ ಸೇವ್ಡ್, ಇಂಟರ್ನೆಟ್ ಇಲ್ಲ ಇಟ್ ವಿಲ್ ನಾಟ್ ವರ್ಕ್. ಇಸ್ ಇಟ್ ಕ್ಲಿಯರ್? ಸೊ ದೇರ್ ಇಸ್ ನೋ ಸೇವ್ ಬಟನ್ ಹಿಯರ್. ಆಯ್ತಲ್ಲ, ಇದು ಇಲ್ಲಿದೆಯಲ್ಲ ಮೇಲ್ಗಡೆ ಕಸ್ಟಮೈಸ್ ಥೀಮ್ ಕಸ್ಟಮೈಸ್ ಮಾಡ್ತಕ್ಕಂಥ ಬಟನ್ ಇದು. ದೆನ್ ಇದು ಪ್ರಿವ್ಯೂ, ನಿಮ್ಮ ಫಾರ್ಮ್ ಯಾವ ತರ ಕಾಣುತ್ತೆ ಅಂತ ಪ್ರಿವ್ಯೂ ನೋಡ್ಲಿಕ್ಕೆ. ಇದು ಸೆಟ್ಟಿಂಗ್ಸ್ ಬಟನ್, ಇದು ಸೆಂಡ್ ಬಟನ್. ಆಯ್ತಾ, ಇಲ್ಲಿ ಮೇಕ್ ಎ ಕಾಪಿ, ಗೆಟ್ ಪ್ರಿಫಿಲ್ಡ್ ಲಿಂಕ್, ಪ್ರಿಂಟ್, ಆಡ್ ಕೊಲಾಪರೇಟರ್ಸ್, ಆಡ್ ಆನ್ಸ್ ಇವೆಲ್ಲ ಇದೆ. ಇದು ನಿಮ್ಗೆ ಅವಶ್ಯಕತೆ ಬರಲ್ಲ, ನಮ್ಮ ಎಕ್ಸ್ಪೆರಿಮೆಂಟ್ ಗೆ ಎಷ್ಟು ಸಾಕು ಅಷ್ಟು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ದೆನ್ ಈ ಸೆಂಡ್ ಬಟನ್ ಇವತ್ತು ಬರಲ್ಲ, ನಾಳೆ ಬರುತ್ತೆ ಯೂಸ್ ಮಾಡ್ಲಿಕ್ಕೆ, ಇವತ್ತು ಏನು ಇಲ್ಲ. ಸೊ ಇಲ್ಲಿ ಸೆಟ್ಟಿಂಗ್ಸ್, ಕಸ್ಟಮೈಸ್ ಥೀಮ್, ಪ್ರಿವ್ಯೂ. ಓಕೆ, ಇಲ್ಲಿ ರೆಸ್ಪಾನ್ಸ್ ಅಂತ ಇದೆ, ಕ್ವಶನ್ಸ್ ರೆಸ್ಪಾನ್ಸ್. ಈ ರೆಸ್ಪಾನ್ಸ್ ಯಾವಾಗ ಬರುತ್ತೆ ಅಂದ್ರೆ ನೀವು ಕ್ವಶನ್ಸ್ ರೆಡಿ ಮಾಡಿ ನಾಳೆ ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ ಅಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡಿ ಕಳಿಸ್ತೀವಲ್ಲ, ಅವ್ರು ಅದನ್ನ ರೆಸ್ಪಾನ್ಸ್ ತಗೊಂಡು ಅದಕ್ಕೆ ಅಪ್ಲೈ ಮಾಡ್ತಾರಲ್ಲ, ಆಗ ನಿಮ್ಗೆ ಇಲ್ಲಿ ರೆಸ್ಪಾನ್ಸ್ ಅಲ್ಲಿ ತೋರಿಸುತ್ತೆ ಎಷ್ಟು ಜನ ರೆಸ್ಪಾಂಡ್ ಮಾಡಿದ್ದಾರೆ. 1 2 3 4 ಎಷ್ಟು ಜನ ಇದೆ ಅಲ್ಲಿ ತೋರಿಸುತ್ತೆ, ಅವರ ಡೀಟೇಲ್ಸ್ ಎಲ್ಲದನ್ನು ಕೂಡ ಇಲ್ಲಿ ತೋರಿಸುತ್ತೆ. ಅದನ್ನ we will do in the next class. Okay, in this session just we are discussing how to frame a Google form. So ನಾನು untitled form ಬರೀತೀನಿ. What is untitled form? COVID-19 ಹೆಸರು ಅದು untitled ಇತ್ತು, COVID-19 ಸರ್ವೆ ಅಂತ ಹಾಕ್ತೀನಿ ನಾನು. ನಿಮಗೆ ಕೊಟ್ಟಿರೋದು COVID-19 ಸರ್ವೆ. ಓಕೆ, ಅದನ್ನ ಹಾಕೊಂಡಿನಿ. ಸೊ ವಾಟ್ ಇಸ್ ದ ಸರ್ವೆ ಯು ಆರ್ ಡೂಯಿಂಗ್ ಹಿಯರ್? COVID-19 ಅದ್ರ ಬಗ್ಗೆ we are doing survey about COVID-19 symptoms, then what is that? Precautions and treatments. ಆಯ್ತಾ, ಜನಕ್ಕೆ ಟ್ರೀಟ್ಮೆಂಟ್ಸ್, COVID-19 ಟ್ರೀಟ್ಮೆಂಟ್ಸ್, ಸಿಂಪ್ಟಮ್ಸ್, ಪ್ರಿಕಾಷನ್ಸ್ ಬಗ್ಗೆ ಏನ್ ಗೊತ್ತಿದೆ ಅಂತ ತಿಳ್ಕೊಳ್ಳಿಕ್ಕೆ ವಿ ಆರ್ ಡೂಯಿಂಗ್ ಸರ್ವೆ ಹಿಯರ್. ಓಕೆ, ಸೊ ಇಲ್ಲಿ ನೋಡಿ ಈ ಪ್ಲಸ್ ಇದೆಯಲ್ಲ, ಇದು ಹೊಸ ಕ್ವಶನ್ ಆಡ್ ಮಾಡ್ಲಿಕ್ಕೆ. ಇದೆಯಲ್ಲ ಇಂಪೋರ್ಟ್ ಕ್ವಶನ್ಸ್, ಅಂದ್ರೆ ನೀವು ಆಲ್ರೆಡಿ ಯಾವ್ದೋ ಒಂದು ಕ್ವಶನ್ಸ್ ಗಳು ಬೇರೆ ಯಾವ್ದೋ ಫಾರ್ಮ್ ಅಲ್ಲಿ ಇರುತ್ತೆ, ಆ ಫಾರ್ಮ್ ಇಂದ ನೀವು ಡೈರೆಕ್ಟ್ ಆಗಿ ಇಂಪೋರ್ಟ್ ಮಾಡಬಹುದು. ದೆನ್ ಇದು ಟೈಟಲ್ ಮತ್ತೆ ಡಿಸ್ಕ್ರಿಪ್ಷನ್ ಆಡ್ ಮಾಡ್ಲಿಕ್ಕೆ, ಇಲ್ಲಿ ಟೈಟಲ್ ಇದೆಯಲ್ಲ ಆ ಟೈಟಲ್ ಡಿಸ್ಕ್ರಿಪ್ಷನ್ ನ ಆಡ್ ಮಾಡ್ಲಿಕ್ಕೆ ಇನ್ನೊಂದು ಸೆಕ್ಷನ್ ಗೆ. ದೆನ್ ಇಲ್ಲಿ ಏನಾದ್ರೂ ಇಮೇಜ್ ಆಡ್ ಮಾಡಬಹುದು. ಓಕೆ, ಇಲ್ಲಿ ನಾನು ಯಾವ್ದಾದ್ರು ಒಂದು ಇಮೇಜ್ ಆಡ್ ಮಾಡ್ತೀನಿ. ಸೊ or we will go for online. ಯಾವ್ದಾದ್ರು ಒಂದು ಇಮೇಜಸ್ ಇದ್ರೆ ಯು ಕ್ಯಾನ್ ಆಡ್ ಇಮೇಜಸ್. ಸೊ ಇಲ್ಲಿ ನನ್ನ ಬಳಿ ಇಮೇಜಸ್ ಇಲ್ಲ, ಯಾವ್ದು ಇಮೇಜಸ್ ಇಲ್ಲ. ಸೊ ಐ ಕಾಂಟ್ ಆಡ್ ದೋಸ್ ಥಿಂಗ್ಸ್. ಸೊ ಇಮೇಜಸ್ ಇದ್ರೆ ಇಮೇಜಸ್ ನ ನೀವು ಥ್ರೂ ಗೂಗಲ್ ಫಾರ್ಮ್ ಇಂದ ಇಲ್ಲಿ ಇಮೇಜಸ್ ಇತ್ತು ಅಂದ್ರೆ ಅದನ್ನ ನೀವು ಇಲ್ಲಿ ಇಮೇಜಸ್ ನ ಆಡ್ ಮಾಡಬಹುದು. ಓಕೆ, ಸೊ ಐ ವಿಲ್ ಡೈರೆಕ್ಟ್ಲಿ ಗೋ ಫಾರ್ ಗೂಗಲ್ ಇಮೇಜ್ ಸರ್ಚ್. ದಟ್ ಈಸ್ COVID-19 ನೆಟ್ ಇರುತ್ತಲ್ಲ ಗೂಗಲ್ ನಲ್ಲಿ, COVID-19 ನೋಡಿರಿ. ಸೊ COVID-19 ಬಂತು, ಇಲ್ಲ ಇದೆ ನೋಡಿ, ಯಾವ್ದೋ ಒಂದು COVID-19 ಡಿಸೀಸ್ 2019 ಅಂತ ಇದೆ, COVID-19 ರೆಸ್ಪಾನ್ಸಸ್ ಅಂತ ಇದೆ. ಇದನ್ನ ಕ್ಲಿಕ್ ಮಾಡಿ ಇನ್ಸರ್ಟ್ ಕೊಡಿ. ಓಕೆ, ಸಿ ಇಟ್ ವಿಲ್ ಕಮ್ ಹಿಯರ್. ಆಯ್ತಲ್ಲ, ಸೊ ಈ ಟೈಪ್ ಅಲ್ಲಿ ಬರುತ್ತೆ. ಇದಿಲ್ಲಿ ಬರುತ್ತೆ. ನನಗೆ ಇಲ್ಲ ಅವಶ್ಯಕತೆ ಇಲ್ಲ ಅಂತ ಅಂದ್ರೆ ಯು ಕ್ಯಾನ್ ಗೆಟ್ ಇಟ್ ಬ್ಯಾಕ್ ಹಿಯರ್, ಡಿಲೀಟ್ ಮಾಡಿ, ಅವಶ್ಯಕತೆ ಇಲ್ಲ. ಇಲ್ಲಿ COVID-19 ಇಲ್ಲಿ ಸರ್ವೆ ಮಾಡ್ಬೇಕಲ್ಲ, ಇಲ್ಲಿ ಸೆಟ್ಟಿಂಗ್ಸ್ ಅಲ್ಲಿ ಹೋಗ್ತೀನಿ. ಸೆಟ್ಟಿಂಗ್ಸ್ ಗಿಂತ ಇಲ್ಲಿ ಕಸ್ಟಮೈಸ್ ಥೀಮ್ ಆಪ್ಷನ್ಸ್, ಇಲ್ಲಿ ಚೂಸ್ ಇಮೇಜ್ ಇರುತ್ತೆ, ಇಮೇಜ್ಗೆ ಹೋಗಿ. ಸೊ ಇಲ್ಲಿ ನೋಡಿ ಎಷ್ಟೊಂದು ಇಮೇಜಸ್ ಇದೆ. ನೀವು ಯಾವ್ದಾದ್ರು
ಈ ಇಮೇಜಸ್ ಆದ್ರೂ ಹಾಕ್ಬಹುದು, ಇಲ್ಲ ಬೇರೆ ಯಾವ್ದನ್ನಾದ್ರೂ ಕೂಡ ನೀವು ಹಾಕಬಹುದು. ಓಕೆ, ದೇರ್ ಆರ್ ಸೋ ಮೆನಿ ಇಮೇಜಸ್ ಯೋ. ಸೊ ಅಪ್ಲೋಡ್ ಅಂತ ತಗೊಂಡು ಬ್ರೌಸ್ ಮಾಡಿ, ನೀವು ಯಾವ್ದಾದ್ರು ಡೌನ್ಲೋಡ್ ಮಾಡಿದ್ರೆ ನೀವು ಮಾಡಬಹುದು. ಡೌನ್ಲೋಡ್ ಇಲ್ಲ ಅಂದ್ರೆ ಯು ಕ್ಯಾನ್ ಡೈರೆಕ್ಟ್ಲಿ ಸೆಲೆಕ್ಟ್ ಎನಿ ಒನ್, ಆರ್ ಯಾವ್ದಾದ್ರು ಫೋಟೋಸ್ ಇದ್ರೆ ಯು ಕ್ಯಾನ್ ಟೇಕ್ ದಟ್ ಒನ್ ಆಲ್ಸೋ. ಓಕೆ, ಸೊ COVID-19 ಇಲ್ಲ, ನಮ್ಮಲ್ಲಿ ಯಾವ ಫೋಟೋಗಳಿಲ್ಲ, ಹಾಗಾಗಿ ನಾನು ಇಲ್ಲೇ ಯಾವ್ದೋ ಒಂದು ಥೀಮ್ ಅನ್ನ ತಗೊಳ್ತೀನಿ. ಜಸ್ಟ್ ಐ ವಿಲ್ ಕ್ಲಿಕ್ ದಿಸ್. ಓಕೆ, ಇನ್ಸರ್ಟ್ ಬರುತ್ತೆ. ದೆನ್ ಥೀಮ್ ಕಲರ್ ಏನಾದ್ರೂ ಚೇಂಜ್ ಮಾಡ್ಕೋಬೇಕಾ? ಇಲ್ಲಿ ನೋಡಿ, ಈ ಕಲರ್ ಇದೆ, ಈ ಕಲರ್ ಇದೆ, ಈ ಕಲರ್ ಇದೆ. ಸೊ ಯಾವ್ದಾದ್ರು ಒಂದು ಕಲರ್ ನ ಕ್ಲಿಕ್ ಮಾಡಿ. ದೆನ್ ಬ್ಯಾಕ್ ಗ್ರೌಂಡ್ ಕಲರ್ ಯಾವ ತರ ಇರಬೇಕು ಕ್ಲಿಕ್ ಮಾಡಿ. ಫಾಂಟ್ ಸ್ಟೈಲ್, ದೇರ್ ಆರ್ ಡಿಫ್ರೆಂಟ್ ಸ್ಟೈಲ್ಸ್ ಆರ್ ದೇರ್. ಹಂಗಂತ ಹೇಳಿ ತುಂಬಾ ಈ ತರ ಫುಲ್ ಇದಾಗಿರ್ತಕ್ಕಂತ ಸ್ಟೈಲ್ ನ ಯೂಸ್ ಮಾಡಬೇಡಿ. ನಾರ್ಮಲ್ ಫಾರ್ಮಲ್ ಸ್ಟೈಲ್ ಅನ್ನ ಯೂಸ್ ಮಾಡಿ. ಓಕೆ, ಅಷ್ಟೇ. ಸೇವ್ ಆಪ್ಷನ್ ಇಲ್ಲ ಇಲ್ಲಿ. ಆಸ್ ಐ ಸೆಡ್, ದೇರ್ ಇಸ್ ನೋ ಸೇವ್ ಆಪ್ಷನ್ಸ್. ಇಫ್ ಯು ಕ್ಲೋಸ್ ದಿಸ್, automatically it will be applied. So COVID-19 survey, we are doing survey about COVID-19 symptoms, precautions and treatments. ಇಲ್ಲಿ ಥೀಮ್ ನ ನೀವು ಕಸ್ಟಮೈಸ್ ಮಾಡಬಹುದು. ಇಮೇಜ್ ಹಾಕಿದ್ರೆ ನೋಡಿ, ಇಲ್ಲಿ ಟಾಪ್ ಅಲ್ಲಿ ಬರುತ್ತೆ ಇಮೇಜ್. ನೀವೇನ್ ಇಮೇಜ್ ಹಾಕ್ತೀರಾ ಅದು ಟಾಪ್ ಅಲ್ಲಿ ಬರುತ್ತೆ. ದೆನ್ ಈ ಬ್ಯಾಕ್ ಗ್ರೌಂಡ್ ಕಲರ್ಸ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಿ, ಆಟೋಮೆಟಿಕಲಿ ಕಲರ್ ಚೇಂಜ್ ಆಗುತ್ತೆ. ಓಕೆ, ಆ ಕಲರ್ಸ್. ದೆನ್ ಆ ಬ್ಯಾಕ್ ಗ್ರೌಂಡ್ ಕಲರ್ಸ್ ಅದನ್ನು ಕೂಡ ಡಾರ್ಕ್ ಅಲ್ಲಿ ಮಾಡ್ಕೋಬಹುದು, ಅಥವಾ ಫಾಂಟ್ ಸ್ಟೈಲ್ ಕೂಡ ಚೇಂಜ್ ಮಾಡಬಹುದು. ಓಕೆ, so that is what we can done here in theme options. Then ನಾನು ಇಲ್ಲಿ ಫಸ್ಟ್ ಏನ್ ತಗೊಳ್ತೀನಿ, ನಾನು ನಾರ್ಮಲ್ ಶಾರ್ಟ್ ಆನ್ಸರ್ ತಗೊಳ್ತೀನಿ. ವಾಟ್ ಇಸ್ ಶಾರ್ಟ್ ಆನ್ಸರ್? ನೇಮ್ ಅಂತ ತಗೊಳ್ತೀನಿ. ಯಾರ್ದು ನೇಮ್, ಯಾರು ಅಪ್ಲೈ ಮಾಡ್ತಾ ಇದ್ರೋ ಅವ್ರದ್ದು ನೇಮು. ಅದಕ್ಕೆ ನಾನು ಶಾರ್ಟ್ ಆನ್ಸರ್ ಅಂತ ಕ್ಲಿಕ್ ಮಾಡಿದೀನಿ. ಯಾಕೆ? ಒಂದೇ ಲೈನ್ ಅಲ್ಲಿ ಆನ್ಸರ್ ಬರುತ್ತೆ, ಜಾಸ್ತಿ ಬರಲ್ಲ. ನೇಮ್ ಇದು ರಿಕ್ವೈರ್ಡ್ ಇದೆಯೋ ಇಲ್ವೋ, ಇದು ಆಪ್ಷನ್ ಇದೆ. ಅಂದ್ರೆ ಅವಶ್ಯಕತೆ ಇದೆಯೋ ಇಲ್ವೋ, ನಮಗೆ ನೇಮ್ ಬೇಕೇ ಬೇಕು ಕಂಪಲ್ಸರಿ. ನೇಮ್ ಇಲ್ಲ ಅಂದ್ರೆ ಮುಂದಕ್ಕೆ ಹೋಗೋದೇ ಇಲ್ಲ. ಅವ್ರ ಫಾರ್ಮ್ ಎಲ್ಲ ಅಪ್ಲೈ ಮಾಡಿದ್ರು ಕೂಡ ಸಬ್ಮಿಟ್ ಆಗಲ್ಲ. ಯಾಕೆ? ನೇಮ್ ಕಂಪಲ್ಸರಿ ಇರುತ್ತೆ, ಅದು ರೆಡ್ ಮಾರ್ಕ್ ತೋರಿಸ್ತಾ ಇರುತ್ತೆ. ರೆಡ್ ಮಾರ್ಕ್ಸ್ ತೋರಿಸ್ತಿದೆ ಅಂದ್ರೆ ಇಟ್ಸ್ ಕಂಪಲ್ಸರಿ. ಓಕೆ, ದೆನ್ ಅದಕ್ಕೆ ಏನಾದ್ರು ಡಿಸ್ಕ್ರಿಪ್ಷನ್ ಏನಾದ್ರು ಆಡ್ ಮಾಡೋ ಹಾಗಿದ್ರೆ ಮಾಡಬಹುದು, ಇಲ್ಲ ಅಂದ್ರೆ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಕ್ವಶನ್, ನೇಮ್ ಆಯ್ತು. ನೆಕ್ಸ್ಟ್ ರಿಜಿಸ್ಟರ್ ನಂಬರ್ ಬೇಡ ಅಂದ್ರೆ ಬೇಡ. ಕಾಲೇಜ್ ನೇಮ್ ಅದು ಕೂಡ ಶಾರ್ಟ್ ಆನ್ಸರ್. ನೆಕ್ಸ್ಟ್ ಇಲ್ಲಿ ಪ್ಲಸ್ ಹಾಕಿದ್ರೆ ನೆಕ್ಸ್ಟ್ ಹೋಗುತ್ತೆ. ಇಲ್ಲಿ ಕಾಲೇಜ್ ನೇಮು ಕಂಪಲ್ಸರಿ ಹಾಕಕ್ ಹೋಗ್ಬೇಡಿ. ಯಾಕೆ? ಕೆಲವರು ನೀವು ಕಳ್ಸೋರಲ್ಲಿ ಕೆಲವರು ಕಾಲೇಜ್ಗೆ ಹೋಗ್ಬೋದು, ಹೋಗದೆ ಇರ್ಬೋದು. ಕಾಲೇಜ್ಗೆ ಹೋಗಿಲ್ಲ ಅಂದ್ರೆ ಅವ್ರು ಅಪ್ಲೈ ಮಾಡಕ್ ಬರ್ದೇ ಇರೋ ತರ ಆಗ್ಬಾರ್ದು. ಹಾಗಾಗಿ ನಾನು ಇದನ್ನ ರಿಕ್ವೈರ್ಡ್ ಹಾಕಿಲ್ಲ. ಇದ್ರೆ ಕಾಲೇಜ್ಗೆ ಹೋಗ್ತಿದ್ರೆ ಅವರು ಅಪ್ಲೈ ಮಾಡ್ಬೋದು, ಹಾಕಿದ್ರು ಬರುತ್ತೆ, ಹಾಕ್ಲಿಲ್ಲ ಅಂದ್ರೂ ಬರುತ್ತೆ, ಲೈಕ್ ದಟ್. ದೆನ್ ಥರ್ಡ್ ಕ್ವಶನ್, ದೆನ್ ಏನಂತ ಹಾಕ್ಬೋದು? ಅವ್ರದ್ದು ಇಮೇಲ್ ಐಡಿ, ಯುವರ್ ಮೇಲ್ ಐಡಿ, ಅದು ಕೂಡ ಶಾರ್ಟ್ ಆನ್ಸರ್. ಬಟ್ ಅದು ರಿಕ್ವೈರ್ಡ್, ಕಂಪಲ್ಸರಿ ಬೇಕೇ ಬೇಕು. ಅದನ್ನ ಹಾಕೊಂಡಿದ್ದೀನಿ. ಓಕೆ, ದೆನ್ ಅಷ್ಟು ಸಾಕು. ಅವ್ರ ಹೆಸರು, ಅವ್ರ ಕಾಲೇಜ್ ನೇಮ್, ಅವರ ಮೇಲ್ ಐಡಿ, ಇಷ್ಟು ಸಾಕು. ಮೊಬೈಲ್ ನಂಬರ್ ಏನು ಹಾಕ್ಲಿಕ್ಕೆ ಹೋಗ್ಬೇಡಿ. ಯು ಕ್ಯಾನ್ ಸಿ, ನಾವು ರಿಕ್ವೈರ್ಡ್ ಅಂತ ಹಾಕಿದ್ರೆ ಈ ತರ ರೆಡ್ ಕಲರ್ ಮಾರ್ಕ್ ಬಂದಿದೆ, ಕಾಣಿಸ್ತಿದೆಯಲ್ಲ, ರೆಡ್ ಕಲರ್ ಸ್ಟಾರ್, ಅದು ಕಂಪಲ್ಸರಿ ಅಂತ. ಇಲ್ಲಿ ನಾವು ರಿಕ್ವೈರ್ಡ್ ಹಾಕಿಲ್ಲ, ಸೊ ಇಟ್ ಈಸ್ ನಾಟ್ ಕಂಪಲ್ಸರಿ. ದೆನ್ ಮೇಲ್ ಐಡಿ ಇವೆಲ್ಲ ಇದೆ. ಇದಾದ್ಮೇಲೆ ಪ್ರತಿಯೊಂದಕ್ಕೂ ಕೂಡ ನೆಕ್ಸ್ಟ್ ಪ್ಲಸ್ ಹಾಕಿದೀನಿ. ನೆಕ್ಸ್ಟ್ ಕ್ವಶನ್ ಬಂತು, ಕ್ವಶನ್ಸ್ ಆಡ್ ಮಾಡ್ತಾ ಹೋಗಿ. ಓಕೆ, ಏನು? COVID-19 spreads easily. Okay, COVID-19 spread easily. Option 1 yes, ಆಪ್ಷನ್ 2 ಅದೇ ಆಟೋಮೆಟಿಕಲಿ ತಗೊಂಡ್ಬಿಡುತ್ತೆ. ಕೆಲವೊಂದ್ಸರಿ ಕೇಳುತ್ತೆ ಸಜೆಷನ್, ಇನ್ನು ಯಾವ್ದಾದ್ರು ಆಡ್ ಮಾಡ್ಬೇಕಾ, ಬೇಡ, ಬೇಕು ಅಂದ್ರೆ ಬೇಕು, ಬೇಡ ಅಂದ್ರೆ ಬೇಡ. ಇಲ್ಲಿ ನೋಡಿ, ಆಟೋಮೆಟಿಕಲ್ ಅದೇ ಮಲ್ಟಿಪಲ್ ಚಾಯ್ಸ್ ತಗೊಂಡ್ಬಿಡ್ತು. ಚೆಕ್ ಬಾಕ್ಸ್ ಯಾವಾಗ ಬರುತ್ತೆ? ಎರಡು ಸೇಮ್ ಬಂದಾಗ. ಡ್ರಾಪ್ ಡೌನ್ ಯಾವಾಗ ಬರುತ್ತೆ? ನೀವೇ ಆಲ್ರೆಡಿ ಡೀಟೇಲ್ಸ್ ಕೊಟ್ಬಿಟ್ಟಿದ್ದಾಗ, ಆಯ್ತಲ್ಲ, ಆ ಟೈಪ್ ಅಲ್ಲಿ ಬರುತ್ತೆ. ದೆನ್ ಪ್ಯಾರಾಗ್ರಾಫ್ ನಮ್ಗೆ ಅವಶ್ಯಕತೆ ಇಲ್ಲ. ಫೈಲ್ ಅಪ್ಲೋಡ್ ಯಾವ್ದು ಬೇಡ, ಡೇಟ್ ಟು ಟೈಮು ಏನು ಕೂಡ ಬೇಡ. ಓಕೆ, ಸೊ ಈ ತರ ಕ್ವಶನ್ಸ್ ಹಾಕಿದ್ರಿ, ಎಸ್ ಆರ್ ನೋ, ರಿಕ್ವೈರ್ಡ್ ಕ್ವಶನ್ ಕಂಪಲ್ಸರಿ, ರಿಕ್ವೈರ್ಡ್ ಟಿಕ್ ಮಾಡಬೇಕು. ದೆನ್ ಇಲ್ಲಿ ನಾವ್ ಇದನ್ನ ಕ್ವಿಜ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಕ್ವಿಜ್ ಮಾಡೋ ಅವಶ್ಯಕತೆ ಯಾಕಿಲ್ಲ ಅಂದ್ರೆ ನಾವಿಲ್ಲಿ ಮಾರ್ಕ್ಸ್ ಆಗ್ತಾ ಇಲ್ಲ, ಸೊ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಪ್ಲಸ್ ಹೊಡಿರಿ, ಇಟ್ ವಿಲ್ ಗೋ ಟು ನೆಕ್ಸ್ಟ್ ಕ್ವಶನ್. ಸೊ COVID-19 following are the COVID-19 symptoms.
of the following is COVID-19 symptom? Okay, which of the following is COVID-19 symptoms ಅಂತ ಹಾಕಿದೀನಿ. ಅದು ಮಲ್ಟಿಪಲ್ ಚಾಯ್ಸ್ ಇದೆ, ಆದ್ರೆ ಮಲ್ಟಿಪಲ್ ಚಾಯ್ಸ್ ಬರಲ್ಲ ನನಗೆ, ಚೆಕ್ ಬಾಕ್ಸ್ ಬರುತ್ತೆ, ಯಾಕೆ ನಾನು ಜಾಸ್ತಿ ಆಪ್ಷನ್ಸ್ ಕೊಡ್ತೀನಿ. ಸೊ ಏನು, ಕಫ್, ಕೆಮ್ಮು, ದೆನ್ ಫೀವರ್, ದೆನ್ ಸೋರ್ ಥ್ರೋಟ್ ಅಂದ್ರೆ ಗಂಟ್ಲು ಕೆರೆತ, ಆಯ್ತಾ, ಸೋರ್ ಥ್ರೋಟ್. ದೆನ್ ಅದಾದ್ಮೇಲೆ ಈಗ ಬರ್ತಾ ಇರ್ತಕ್ಕಂಥದ್ದು ಸ್ಟಮಕ್ ಏಕ್, ಹೊಟ್ಟೆ ನೋವು ಬರ್ತಾ ಇದೆ, ಅಥವಾ ಬ್ರೀತಿಂಗ್ ಪ್ರಾಬ್ಲಮ್, ಬೇರೆ ಇನ್ಯಾವ್ದಾರ ಒಂದೆರಡು ಇಲ್ಲದೆ ಇರೋದನ್ನ ಹಾಕ್ತೀನಿ. ಓಕೆ, ಬ್ರೀತಿಂಗ್ ಪ್ರಾಬ್ಲಮ್, ದೆನ್ ಲೆಗ್ ಪೇನ್, ದೆನ್ another one you can take swelling of eyes. ಓಕೆ, ಈ ತರ ಚಾಯ್ಸಸ್ ಕೊಟ್ಟಿನಿ. ಇದರಲ್ಲಿ ಯಾವುದು ಹೌದು ಯಾವುದು ಅಲ್ಲ. ಇಲ್ಲಿ ನೋಡಿ ಬಾಕ್ಸ್ ಬಂದಿದೆ. ಬಾಕ್ಸ್ ಬಂದಿದೆ ಅಂತ ಅಂದಾಗ ಸೊ ಎಲ್ಲಾ ಕ್ವಶನ್ಸ್ ಕಂಪಲ್ಸರಿ ಮಾಡಿ, 25 ಕ್ವಶನ್ಸ್ ಕೂಡ ಮೇಕ್ ಇಟ್ ಆಸ್ ಕಂಪಲ್ಸರಿ. ಓಕೆ, ಸೊ ಈ ತರ ಹಾಕಿದಾಗ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಯು ಕ್ಯಾನ್ ಸಿ ಇಷ್ಟು ಆಪ್ಷನ್ಸ್ ಬರುತ್ತೆ. ಇಲ್ಲಿ ಅವರು ಈ 1, 2, 3, 4 ಟೇಕ್ ಮಾಡಬಹುದು. ಯಾಕೆಂದ್ರೆ COVID-19 ಸಿಂಪ್ಟಮ್ಸ್ ಅಲ್ಲಿ ಕಫ್ ಇದೆ, ಫೀವರ್ ಇದೆ, ಸೋರ್ ಥ್ರೋಟ್ ಇದೆ, ಬ್ರೀತಿಂಗ್ ಪ್ರಾಬ್ಲಮ್ ಇದೆ. ಆದ್ರೆ ಲೆಗ್ ಪೈನ್ ಇಲ್ಲ, ಸ್ವೆಲ್ಲಿಂಗ್ ಆಫ್ ಐಸ್ ಇಲ್ಲ, ಕಣ್ಣು ಊದ್ಕೊಳ್ಳಲ್ಲ. ಕಣ್ಣು ಊದ್ಕೊಳೋದು ಯಾವ್ದೋ ಬ್ಲಾಕ್ ಫಂಗಸ್ ಅಂತ ಹೇಳ್ತಿದಾರಲ್ಲ, ಅದರಲ್ಲಿ ಕಣ್ಣು ಊದ್ಕೊಳ್ಳುತ್ತೆ. ಓಕೆ, ಆ ಟೈಪ್ ಅಲ್ಲಿ ಅಂದ್ರೆ ಅವ್ರಿಗೆ ಏನಾದ್ರು ಗೊತ್ತಿದ್ಯಾ, ಟಿಕ್ ಮಾಡಬಹುದು. ಅರ್ಥ ಆಯ್ತಲ್ಲ? ಸೊ ಇದು ಕಂಪಲ್ಸರಿ ಕ್ವಶನ್. ಸಿಮಿಲರ್ಲಿ ಅದೇ ರೀತಿ ನೆಕ್ಸ್ಟ್ ಪ್ಲಸ್ ಕ್ವಶನ್ ಆಡ್ ಮಾಡಿದ್ರೆ ಇನ್ನೊಂದು ಕ್ವಶನ್ಸ್ ಆಡ್ ಮಾಡಬಹುದು. ಇದೇ ತರ ಯು ಹ್ಯಾವ್ ಟು ಆಡ್ 25 ಕ್ವಶನ್ಸ್. ಒಂದಕ್ಕಿಂತ ಹೆಚ್ಚು ಆನ್ಸರ್ಸ್ ಇದ್ರೆ ಯು ಕ್ಯಾನ್ ಯೂಸ್ ಚೆಕ್ ಬಾಕ್ಸ್, ಒಂದೇ ಆನ್ಸರ್ ಇದ್ರೆ ಯು ಕ್ಯಾನ್ ಯೂಸ್ ಮಲ್ಟಿಪಲ್ ಚಾಯ್ಸ್. ಆಯ್ತಾ? ಇದೇ ತರ 25 ಕ್ವಶನ್ಸ್ ಗಳನ್ನ ಆಡ್ ಮಾಡಿ ಪ್ರತಿ ಕ್ವಶನ್ಸ್ ಕಂಪಲ್ಸರಿ ರಿಕ್ವೈರ್ಡ್ ಮಾಡಿ. ಇಲ್ಲಿ ಪ್ಲಸ್ ಇದ್ರ ಇದೆಯಲ್ಲ, ರಿಕ್ವೈರ್ಡ್ ಮಾಡಿ. ಸೊ ಎಲ್ಲದಕ್ಕೂ ಈ ತರ ರೆಡ್ ಕಲರ್ ಬರಬೇಕು. ಆಯ್ತಾ? ಆ ತರ 25 ಕ್ವಶನ್ಸ್ ಗಳನ್ನ ಟೈಪ್ ಮಾಡಿ ನೀವು ಇಡಬೇಕಾಗತ್ತೆ. ದೆನ್ ಯಾವ್ದಾದ್ರು ಕ್ವಶನ್ಸ್ ತಪ್ಪಿತ್ತು ಅಂದ್ರೆ ಯು ಕ್ಯಾನ್ ಯೂಸ್ ದಿಸ್ ಡಿಲೀಟ್ ಆಪ್ಷನ್. ಸೇಮ್ ಕ್ವಶನ್ ಕಾಪಿ ಮಾಡಬೇಕು ಅಂದ್ರೆ ಯು ಕ್ಯಾನ್ ಯೂಸ್ ದಿಸ್ ಡೂಪ್ಲಿಕೇಟ್ ಆಪ್ಷನ್. ಇಮೇಜ್ ಯಾವ್ದಾರ ಆಡ್ ಮಾಡೋ ಹಾಗಿದ್ರೆ ಇಮೇಜ್ ಆಲ್ಸೋ ಯು ಕ್ಯಾನ್ ಆಡ್ ಹಿಯರ್. ಓಕೆ, ಸೊ ಈ ತರ ಎಲ್ಲ ಮಾಡಿ ಯು ಹ್ಯಾವ್ ಟು ಆಡ್ 25 ಕ್ವಶನ್ಸ್. ದೆನ್ ಸೆಟ್ಟಿಂಗ್ಸ್ ಅಲ್ಲಿ ಹೋದ್ರೆ ಇಲ್ಲಿ ಕಲೆಕ್ಟ್ ಇಮೇಲ್ಸ್ ಅಂತ ಇದೆ. ನಾನು ಆಲ್ರೆಡಿ ಇಮೇಲ್ ಐಡಿ ಕಂಪಲ್ಸರಿ ಮಾಡಿದೀನಿ. ನಾನು ಇಮೇಲ್ ಐಡಿ ಅಲ್ಲಿ ಹಾಕಿಲ್ಲ ಅಂದ್ರೆ ಇಲ್ಲಿ ಕಲೆಕ್ಟ್ ಇಮೇಲ್ಸ್ ಅಂತ ಕೊಟ್ರೆ ಆಟೋಮೆಟಿಕಲಿ ಅವ್ರಿಗೆ ಇಮೇಲ್ ಕೇಳುತ್ತೆ. ಫಸ್ಟ್ ಗೆ ಕೇಳುತ್ತದು, ರೈಟ್ ಯುವರ್ ಇಮೇಲ್ ಐಡಿ. ಅವ್ರ ಇಮೇಲ್ ಐಡಿ ಬರೆದ್ರೆ ಮುಂದಕ್ಕೆ ಹೋಗಕ್ ಸಾಧ್ಯ, ಇಲ್ಲ ಅಂದ್ರೆ ಇಲ್ಲ. ದೆನ್ ಇಲ್ಲಿ ಆಪ್ಷನ್ ಇದೆ, ರೆಸ್ಟ್ರಿಕ್ಟ್ ಯೂಸರ್ಸ್ ಅಂಡ್ ಇಟ್ ಇಸ್ ಟ್ರಸ್ಟೆಡ್ ಆರ್ಗನೈಸೇಷನ್ಸ್, ಲಿಮಿಟ್ ಟು 1 ರೆಸ್ಪಾನ್ಸ್. ಈಗ ನಮಗೆ ರಿಸ್ಟ್ರಿಕ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಎಲ್ಲಾರ್ಗೂ ಕಳಿಸ್ತೀವಿ. ಲಿಮಿಟ್ ಟು 1 ರೆಸ್ಪಾನ್ಸ್ ಹಾಕಿದೀನಿ ಅಂದ್ರೆ ಒಬ್ರು ಒಂದೇ ರೆಸ್ಪಾನ್ಸ್ ಕ್ಲಿಕ್ ಮಾಡಬೇಕು, ಒಂದಕ್ಕಿಂತ ಜಾಸ್ತಿ ಮಾಡಂಗಿಲ್ಲ. ಅರ್ಥ ಆಯ್ತಾ? ಯಾಕಂದ್ರೆ 2-3 ಸರಿ ಹಾಕೋದ್ ಬೇಡ ಅಂತ, ಒಂದೇ ಸರಿ. ದೆನ್ ಅವ್ರು ಅದನ್ನ ಅಪ್ಲೈ ಮಾಡಿದ್ಮೇಲೆ ಎಡಿಟ್ ಮಾಡಬಹುದಾ, ಸಮ್ಮರಿ ನೋಡ್ಬೋದಾ, ಬೇಕಿದ್ರೆ ಟಿಕ್ ಮಾಡಿ, ಇಲ್ಲ ಬೇಡ. ದೆನ್ ಪ್ರೆಸೆಂಟೇಶನ್, ಶೋ ಪ್ರೋಗ್ರೆಸ್ ಬಾರ್, ಶಫಲ್ ಕ್ವಶನ್ ಆರ್ಡರ್ ಅವಶ್ಯಕತೆ ಇಲ್ಲ. ಇಲ್ಲಿ ಬೇಕಾದ್ರೆ ಕನ್ಫರ್ಮೇಶನ್ ಕೊಡಿ. ಏನ್ ಕನ್ಫರ್ಮೇಶನ್ ಕ್ವಶನ್? ಥ್ಯಾಂಕ್ ಯು ಫಾರ್ ಸಬ್ಮಿಟಿಂಗ್ ಯುವರ್ ರೆಸ್ಪಾನ್ಸ್. ಥ್ಯಾಂಕ್ ಯು ಫಾರ್ ಯುವರ್ ರೆಸ್ಪಾನ್ಸ್. ಈ ಒಂದು ಇದನ್ನ ಕ್ಲಿಕ್ ಮಾಡಿದಾಗ ಇದನ್ನ ನೀವು ಸೇವ್ ಮಾಡಿದ್ರೆ ಅವರು ಫಾರ್ಮ್ ಎಲ್ಲ ಫಿಲ್ ಮಾಡಿ ಸಬ್ಮಿಟ್ ಮಾಡಿದ್ಮೇಲೆ ಲಾಸ್ಟ್ ಗೆ ಅವ್ರಿಗೆ ಇದು ಮೆಸೇಜ್ ಬರುತ್ತೆ, ಥ್ಯಾಂಕ್ ಯು ಫಾರ್ ಯುವರ್ ರೆಸ್ಪಾನ್ಸ್ ಅಂತ. ಸೊ ಇಫ್ ಯು ವಾಂಟ್ ಟು ಮೇಕ್ ದಿಸ್ ಆಸ್ ಎ ಕ್ವಿಜ್, ಇಲ್ಲಿ ನೋಡಿ ಇದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೇಳುತ್ತೆ ಮತ್ತೆ ಏನು ಕ್ವಶನ್ ಮಾರ್ಕ್ಸ್ ಅನ್ನ ಅವ್ರು ಕ್ಲಿಕ್ ಮಾಡಿದ ತಕ್ಷಣ ಸಬ್ಮಿಷನ್ ಮಾಡ್ಬೇಕಾ, ಇಲ್ಲ ಆಮೇಲೆ ನೀವು ಹೇಳ್ಬೇಕಾ? ಸೊ ಅವ್ರ ಏನೇನ್ ನೋಡಕ್ ಬರುತ್ತೆ ಇವೆಲ್ಲದು ಕೂಡ ಇಲ್ಲಿ ಇದೆ. ಬಟ್ ನಮಗೆ ಅವಶ್ಯಕತೆ ಇಲ್ಲ, ಯಾಕೆ ನಾವು ಕ್ವಿಜ್ ಮಾಡ್ತಾ ಇಲ್ಲ, ವಿ ಆರ್ ಮೇಕಿಂಗ್ ಸರ್ವೆ. ನೀವು ಕ್ವಿಜ್ ಮಾಡಿದಾಗ ಮಾತ್ರ ಇದನ್ನ ಕ್ಲಿಕ್ ಮಾಡಿ. ಸೊ ಇಷ್ಟು ಮಾಡಿ ಸೇವ್ ಮಾಡಿದ್ರೆ ನೀವೇನೇನ್ ಚೇಂಜಸ್ ಮಾಡಿದಿರಾ ಆಲ್ ವಿಲ್ ಬಿ ಸೇವ್ಡ್ ಹಿಯರ್. ಸೊ ಈ ಟೈಪ್ ಅಲ್ಲಿ 25 ಕ್ವಶನ್ಸ್ ನ ನೀವು ರೆಡಿ ಮಾಡಿ. ಸೊ ನೀವು ಪ್ರಿವ್ಯೂ ನೋಡಬಹುದು. ಪ್ರಿವ್ಯೂ ಕ್ಲಿಕ್ ಮಾಡಿದ್ರೆ ನೋಡಿ ಯಾವ ತರ ಕಾಣುತ್ತೆ. COVID-19 ಸರ್ವೆ, ವಿ ಆರ್ ಡೂಯಿಂಗ್ ಸರ್ವೆ ಅಬೌಟ್ COVID-19 symptoms, precautions and treatments. Name Dhruva Kumar. Okay, then college name GPT Harappanahalli. Then mail ID Dhruva Kumar K GPT Harappanahalli.org. Next,
COVID-19 spreads easily. Yes, ನೋಡಿ ಟಿಕ್ ಆಯ್ತು. ಇಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ COVID-19 ಸಿಂಪ್ಟಮ್ಸ್? ನೋಡಿ ಕಫ್, ಫೀವರ್, ಸೋರ್ ಥ್ರೋಟ್, ಬ್ರೀತಿಂಗ್ ಪ್ರಾಬ್ಲಮ್, 4ಕ್ಕೂ ಟಿಕ್ ಮಾಡಬಹುದು. ಅದೇ ಇಲ್ಲಿ ನೋಡಿ ಎಸ್ ಟಿಕ್ ಮಾಡಿದ್ರೆ, ನೋ ಟಿಕ್ ಮಾಡಿದ್ರೆ ಇಲ್ಲ ತಗೊಳಲ್ಲ, ಯಾವ್ದಾದ್ರು ಒಂದಷ್ಟೇ ತಗೊಳುತ್ತೆ. ಮಲ್ಟಿಪಲ್ ಚಾಯ್ಸ್ ಕೊಟ್ರೆ, ಚೆಕ್ ಬಾಕ್ಸ್ ಕೊಟ್ರೆ ಜಾಸ್ತಿ ತಗೊಳುತ್ತೆ. ಆಯ್ತಾ? ದೆನ್ ಇಫ್ ಸಬ್ಮಿಟ್ ಮಾಡಿದ್ರೆ ಥ್ಯಾಂಕ್ ಯು ಫಾರ್ ಯುವರ್ ರೆಸ್ಪಾನ್ಸ್ ಅಂತ ಬಂತು. ನನ್ನ ರೆಸ್ಪಾನ್ಸ್ ಎಲ್ಲ ಆಲ್ರೆಡಿ ಸೇವ್ ಆಗಿದೆ. ಸೊ ನಾನು ಇನ್ನೊಂದ್ಸರಿ ಇದನ್ನ ಕ್ಲಿಕ್ ಮಾಡೋಣ ಅಂತ ಟ್ರೈ ಮಾಡ್ತೀನಿ. ನೋಡಿ ಇನ್ನೊಂದ್ಸರಿ ಅಪ್ಲೈ ಮಾಡಕ್ ಹೋದ್ರೆ ಇಲ್ಲ, ಯು ಕ್ಯಾನ್ ಓನ್ಲಿ ಫಿಲ್ ದಿಸ್ ಫಾರ್ಮ್ ಒನ್ಸ್ ಅಷ್ಟೇ. ಅರ್ಥ ಆಯ್ತಲ್ಲ? ಇದು ನಾವಲ್ಲಿ ಕ್ಲಿಕ್ ಮಾಡೋದ್ರಿಂದ ಓನ್ಲಿ ಒನ್ ರೆಸ್ಪಾನ್ಸ್ ಲಿಮಿಟೆಡ್ ಟು ಅಂತ. ನೀವಲ್ಲಿ ಹಾಕಿಲ್ಲ ಅದನ್ನ ಅಂದ್ರೆ ನಾನು 10 ಸರಿ ಬೇಕಾದ್ರೂ ಆನ್ಸರ್ ಹಾಕ್ಬೋದು. ನೋಡಿ ಐ ವಿಲ್ ಡೂ ಇಟ್ ಯಾವ. ಈಗ ಸೆಟ್ಟಿಂಗ್ಸ್ ಅಲ್ಲಿ ಹೋಗ್ತೀನಿ, ಐ ವಿಲ್ ಚೇಂಜ್ ದಿಸ್ ಒನ್, ಲಿಮಿಟೆಡ್ ಒನ್ ರೆಸ್ಪಾನ್ಸ್ ತೆಗೆದು ಸೇವ್ ಮಾಡ್ತೀನಿ. ಆಯ್ತಾ? ಈಗ ನಾನು ಏನ್ ಮಾಡ್ಬೋದು, ಜಸ್ಟ್ ಇನ್ನೊಂದ್ಸರಿ ಇದನ್ನೇ ಟ್ರೈ ಮಾಡ್ಬೋದು. ಆಯ್ತಾ? ಸೊ 1 minute ಪ್ರಿವ್ಯೂ ಬರುತ್ತೆ. ಸೇಮ್ ಥಿಂಗ್, ಐ ವಿಲ್ ಎಂಟರ್ ಸಮಥಿಂಗ್. Here also I will enter something. Then mail ID I will enter something at gmail.com. Then yes, then I will tick only 3. Then submit. See, ಆಯ್ತು. ಇನ್ನೊಂದು ಸಬ್ಮಿಟ್ ಅನ್ನೋದ ರೆಸ್ಪಾನ್ಸ್ ಅಂತ ಇದೆ. ಅವಾಗಲೇ ಇದು ಬಂದಿರಲಿಲ್ಲ, ಯಾಕೆಂದ್ರೆ ಅಲ್ಲಿ ಒಂದೇ ಲಿಮಿಟ್ ಅನ್ನು ರೆಸ್ಪಾಂಡ್ ಮಾಡಿದ್ವಿ. ನೋಡಿ ಇನ್ನೊಂದ್ಸರಿ ಕೊಡ್ಬೋದು, ಇನ್ನೊಂದ್ಸರಿ ಕ್ಲಿಕ್ ಮಾಡಬಹುದು. ಸಿ, ಯು ಕ್ಯಾನ್ ಡೂ ಎನಿ ಟೈಮ್ಸ್. ನಾವಲ್ಲಿ ಕೊಟ್ಟಿಲ್ಲ ಅಂದ್ರೆ, ಲಿಮಿಟ್ 1 ಮಾಡಿಲ್ಲ ಅಂದ್ರೆ ನೀವು ಎಷ್ಟು ಸರಿ ಬೇಕಾದ್ರೂ ಮಾಡಬಹುದು. ಲಿಮಿಟ್ ಮಾಡಿದ್ರೆ ಬರಲ್ಲ. ಇಸ್ ಇಟ್ ಕ್ಲಿಯರ್? ಸೊ ದಟ್ ಇಸ್ ಹೌ ವಿ ಕ್ಯಾನ್ ಡೂ ಫಾರ್ಮ್ಸ್. ಸೊ ಈ ಟೈಪ್ ಅಲ್ಲಿ ನೀವು 25 ಕ್ವಶನ್ಸ್ ಮಾಡಿ. ನೋಡಿ ನಾನೀಗ ಅಪ್ಲೈ ಮಾಡಿದೆ, 2 ರೆಸ್ಪಾನ್ಸ್ ಬಂತು. ನಮ್ದೇ 2 ರೆಸ್ಪಾನ್ಸ್ ಬಂದಿದೆ. ನೇಮ್ಸ್, ಕಾಲೇಜ್ ನೇಮ್ಸ್, ಮೇಲ್ ಐ ಡಿ ಎಲ್ಲ ಇದೆ. ದೆನ್ ಆ ರೆಸ್ಪಾನ್ಸಸ್ ಅಲ್ಲಿ ಮತ್ತೆ ಕ್ವಶನ್ ಆನ್ಸರ್ಸ್ ಯಾವ ತರ ಇದೆ ನೋಡಬಹುದು. ಒಬ್ಬೊಬ್ರದ್ದು ಇಂಡಿವಿಜುವಲ್ ನೋಡಬಹುದು. ಇಲ್ಲಿ ಸ್ಪ್ರೆಡ್ ಶೀಟ್ ಗೆ ಅದನ್ನ ಡೌನ್ಲೋಡ್ ಮಾಡಬಹುದು. ಅದನ್ನ ನಾನು ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ ಅಲ್ಲಿ ತೋರಿಸ್ಕೊಡ್ತೇನೆ. ಓಕೆ, ಸೊ ಯುವರ್ ಎಕ್ಸ್ಪೆರಿಮೆಂಟ್ ಇಸ್ ವೆರಿ ಸಿಂಪಲ್. ಯು ಹ್ಯಾವ್ ಟು ಕ್ರಿಯೇಟ್ ಒನ್ ಸರ್ವೆ. ಅದಕ್ಕೆ ಹೆಡ್ಡಿಂಗ್ ಹಾಕಿ, ನೀಟಾಗಿ ಡಿಸ್ಕ್ರಿಪ್ಷನ್ ಹಾಕಿ, ಅದ ನೇಮು, ಅವ್ರ ಕಾಲೇಜ್ ನೇಮು, ಮೇಲ್ ಐ ಡಿ, ಇವ್ 3ನ ಕಲೆಕ್ಟ್ ಮಾಡಿ. ದೆನ್ 25 ಕ್ವಶನ್ಸ್ ಗಳನ್ನ ಈ ತರ ಟೈಪ್ ಮಾಡಿ. ಒಂದಕ್ಕಿಂತ ಹೆಚ್ಚು ಆನ್ಸರ್ಸ್ ಇದ್ರೆ ಈ ತರ ಚೆಕ್ ಬಾಕ್ಸ್ ಯೂಸ್ ಮಾಡಿ, ಇಲ್ಲ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಯೂಸ್ ಮಾಡಿ. ಸೊ ಬೈ ಲೈಕ್ ದಿಸ್ ಯು ಹ್ಯಾವ್ ಟು ಕ್ರಿಯೇಟ್ 25 ಕ್ವಶನ್ಸ್ ಇನ್ ಎ ಗೂಗಲ್ ಫಾರ್ಮ್. ಇದು ಇವತ್ತು ನೈಟ್ ಒಳಗಡೆ ಅಥವಾ ನಾಳೆ ಬೆಳಗ್ಗೆ 11 ಗಂಟೆ ಒಳಗಡೆ ಯು ಹ್ಯಾವ್ ಟು ಮೇಕ್ ರೆಡಿ ದಿಸ್ ಫಾರ್ಮ್, ಬಿಕಾಸ್ ಯು ಹ್ಯಾವ್ ಆಲ್ರೆಡಿ ಮೇಡ್ 25 ಕ್ವಶನ್ಸ್ ರೆಡಿ. ಹಾಗಾಗಿ 25 ಕ್ವಶನ್ಸ್ ರೆಡಿ ಇದೆ. ಸೊ ನೀವು ಏನಿದೆ ಆ ಕ್ವಶನ್ಸ್ ಇಲ್ಲಿ ಹಾಕ್ಬೇಕು. ನಿಮ್ಮ ಮೊಬೈಲ್ ಅಲ್ಲಿ ಆರಾಮ್ ಮಾಡಬಹುದು. ಮೊಬೈಲ್ ಅನ್ನ ಓಪನ್ ಮಾಡ್ಕೊಳ್ಳಿ, ಮೊಬೈಲ್ ಅಲ್ಲಿ ಗೂಗಲ್ ಫಾರ್ಮ್ಸ್ ಅಂತ ಹೊಡೀರಿ, ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಆಗುತ್ತೆ. ಆ ಫಾರ್ಮ್ ಓಪನ್ ಮಾಡಿ, ಯು ಕ್ಯಾನ್ ಮೇಕ್ ಆಲ್ ದ ಥಿಂಗ್ಸ್ ಇನ್ ದಟ್ ಮೊಬೈಲ್ ಓನ್ಲಿ. Okay, so that is your task I have given. So thank you for watching this session. Thank you very much.